ಮಾಜಿ ಶಾಸಕರಾದಂಥ ವೆಂಕಟರಮಣಯ್ಯನವರು ನನ್ನ ತಮ್ಮ ಭಿಕ್ಷೆ ಕೊಟ್ಟ ಅಂತ ಒಂದು ಪದ ಹೇಳಿರೋದಕ್ಕೆ ಮೊದಲನೇ ಸ್ಪಷ್ಟೀಕರಣ ನಂದು. ನೀವು 2013ರಲ್ಲಿ ನೀವು ಈ ತಾಲೂಕಿಗೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ನೀವು ಬಂದಿದ್ದು. ಭಾಳ ನಿಧಾನವಾಗಿ ಸ್ಪಷ್ಟವಾಗಿ ಈ ಒಂದು ಹೇಳಿಕೆಗಳನ್ನು ತಾವು ಕೇಳಿಸ್ಕೊಂಡು ತಮ್ಮ ಆತ್ಮಾವಲೋಕನ ಮಾಡಬೇಕು. 1995ರಲ್ಲಿ ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು. ಈ ತಾಲೂಕು ಕಂಡಂಥ ನೇರ ರಾಜಕಾರಣಿ, ಗಂಡೆದೆ ರಾಜಕಾರಣಿ ವಿ ಕೃಷ್ಣಪ್ಪನವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಸೋತಿರ್ಬೋದು, ಬಟ್ ಅವ್ರ ಚುನಾವಣೆಗಳು ಎಲ್ಲವನ್ನ ನಾನೇನಿವತ್ತು ರಾಜಕೀಯದ ಗುರುಗಳು ಅಂತ ಹೇಳ್ತೀನಿ, ರಂಗರಾಜಣ್ಣವ್ರ ಜೊತೆ ಸಕ್ರಿಯವಾಗಿ ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡಿದ್ದೆ. 97ರಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಅವತ್ತು ಗೆಲ್ಲಿಸೋದಕ್ಕೆ ಜವಾಬ್ದಾರಿಯನ್ನು ತಗೊಂಡು ಮಜರಾವಸಳ್ಳಿ ಪಂಚಾಯಿತಿ ಅವತ್ತು ಕಾಂಗ್ರೆಸ್ ಪಂಚಾಯಿತಿ ಆಗಬೇಕಾದ್ರೆ ನಮ್ಮೂರಿಂದನೂ ಸಹ ನಾವು 2 ಸದಸ್ಯತ್ವವನ್ನು ಗೆಲ್ಲಿಸಿ ಕಾಂಗ್ರೆಸ್ ಪಂಚಾಯಿತಿಯನ್ನು ರಂಗರಾಜ್ ಅವ್ರ ಕೈ ಬಲಪಡಿಸೋದನ್ನು ಅವತ್ತಿಂದನೂ ಸಹ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬರು ರಾಜೀವ್ ಗಾಂಧಿ ಯುವಶಕ್ತಿ ಕೇಂದ್ರ ಅಂತ ಒಂದು ಸ್ಥಾಪನೆಯನ್ನು ಮಾಡಿದಾಗ, ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಸ್ಥಾಪನೆಯನ್ನು ಮಾಡಿದಾಗ ಅದರ ಪ್ರತಿನಿಧಿ 1 ನಾನು, ಪ್ರತಿನಿಧಿ 2 ಮಜರಾವಸಳ್ಳಿಯ ಮಂಜುಳಾ ಅಂತೇಳಿ ಅವತ್ತು ನಾವು ಕಾಂಗ್ರೆಸ್ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದು. ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡಿದ್ದೇನೆ. ಏನೋ ಆರೋಪ ಮಾಡಿರ್ತಕ್ಕಂಥ ಮಾಜಿ ಶಾಸಕರು ಈ ತಾಲೂಕಿಗೆ ಅಭ್ಯರ್ಥಿಯಾಗೋದಕ್ಕಿಂತಲೂ ಮುಂಚೆನೆ, ಅವರಿಲ್ಲಿ ಲೀಡ್ರು ಅಂತ ತೋರಿಸ್ಕೊಳ್ಳೋದಕ್ಕಿಂತಲೂ ಮುಂಚೆನೆ ನಾನು ಗ್ರಾಮ ಪಂಚಾಯಿತಿಯ ಸದಸ್ಯನಾಗಿದ್ದೆ, ಉಪಾಧ್ಯಕ್ಷನಾಗಿದ್ದೆ, ಅಧ್ಯಕ್ಷನಾಗಿದ್ದೆ. ತಾಲೂಕ್ ಪಂಚಾಯಿತಿಯಲ್ಲಿ ನಿಂತು ಅವತ್ತು ಒಂದು ಸಣ್ಣ ಕುತಂತ್ರದಿಂದ ಸೋಲನ್ನು ಕಂಡಿದ್ದೆ. ಇವೆಲ್ಲವೂ ಸನ್ಮಾನ್ಯ ವೆಂಕಟರಮಣಯ್ಯನವರು ರಾಜಕಾರಣಕ್ಕೆ, ತಾಲೂಕು ಮಟ್ಟದ ರಾಜಕಾರಣಕ್ಕೆ ಬರೋದಕ್ಕಿಂತಲೂ ಮುಂಚೆನೇ ಸಹ ನಾನು ಕಾಂಗ್ರೆಸ್ನಲ್ಲಿ ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಮುಖಂಡನಾಗಿ, ತಾಲೂಕು ಮಟ್ಟದ ಒಬ್ಬ ಲೀಡರನ್ನಾಗಿ ಬೆಳೆಸಿದ್ದಂಥವರು ನನ್ನ ಸನ್ಮಾನ್ಯ ರಂಗರಾಜ್ ಅವರು. ಕಾಂಗ್ರೆಸ್ ಪಕ್ಷ ನನಗೇನು ಕೊಡ್ತು ಅನ್ನೋದಕ್ಕೆ ಎಷ್ಟು ಕೊಟ್ಟಿದೆ ಅದ್ರ ಡಬಲ್ ನಾನು ಆ ಪಕ್ಷಕ್ಕೆ ಪ್ರಾಮಾಣಿಕ ಕಾರ್ಯಕರ್ತನಾಗಿ ದುಡಿದಿದ್ದೀನಿ. ಎಲ್ಲರೂ ಸಹ ನರಸಿಂಹಸ್ವಾಮಿ ಅವರು ಕಾಂಗ್ರೆಸ್ ಶಾಸಕರಾಗಬೇಕಾದ್ರೂ ಸಹ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡಿದ್ದೆ. ಆರ್ ಜಿ ವೆಂಕಟಾಚಲಯ್ಯ ಸಾಹೇಬರು ಚುನಾವಣೆಗೆ ನಿಂತಾಗ ಎಲ್ಲರೂ ಸಹ ನರಸಿಂಹಸ್ವಾಮಿ ಅವರಿದ್ದೆ. BJPಗೆ ಹೋದಾಗ ನಾನು ರಂಗರಾಜ್ ಅವರ ಒಬ್ಬ ಶಿಷ್ಯನಾಗಿ ಆರ್ ಜಿ ಸಾಹೇಬ್ರ ಒಬ್ಬ ಒಂದು ಪ್ರಾಮಾಣಿಕತೆಗೆ ಅವತ್ತು ಇಡೀ ತಾಲೂಕಲ್ಲಿ, ನಿಮ್ಮ ಹತ್ರ ಲಿಸ್ಟ್ ಇದ್ರೆ ತೆಗೆದು ನೋಡ್ಕೊಳ್ಳಿ ಸ್ವಾಮಿ, ಇಡೀ ತಾಲೂಕಲ್ಲಿ ಹೈಯೆಸ್ಟ್ ಲೀಡ್ ಕೊಟ್ಟಂಥ ಗ್ರಾಮ ಪಂಚಾಯಿತಿ, ಹೈಯೆಸ್ಟ್ ಲೀಡ್ ಕೊಟ್ಟಂಥ ಗ್ರಾಮ ಅಂತ ಏನಾನಿದ್ರೆ ಅದು ಮಜರಾವಸಳ್ಳಿ ಗ್ರಾಮ ಪಂಚಾಯಿತಿ, ಅದು ಜಿಂಕೆಬೆಚ್ಚಳ್ಳಿ ಬೂತಿಂದ ಆರ್ ಜಿ ವೆಂಕಟಾಚಲಯ್ಯನವ್ರಿಗೆ ಹೈಯೆಸ್ಟ್ ಮತಗಳನ್ನು ಕೊಟ್ಟು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿ, ಪ್ರಾಮಾಣಿಕ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ಮೂಲತಃ ನಾವು ಕಾಂಗ್ರೆಸ್ನವರು, ನಮ್ಮ ಕುಟುಂಬ ಕಾಂಗ್ರೆಸ್ ಕುಟುಂಬ. ಎಲ್ಲಿನೂ ಸಹ ಪಕ್ಷಕ್ಕೆ ನಾನು ದ್ರೋಹ ಮಾಡಿಲ್ಲ, ನಂಬಿದವರಿಗೆ ನಾನು ಮೋಸ ಮಾಡಿಲ್ಲ. ನಿಮಗಿಂತಲೂ ಮುಂಚೆನೇ ನಾನು ಕಾಂಗ್ರೆಸ್ ಮುಖಂಡ ಅನ್ನೋದಕ್ಕೆ ಅಲ್ಲಿನ ಕೆಲವು ಯಾರೋ ಒಬ್ಬ ಕಾಂಗ್ರೆಸ್ ವಕ್ತಾರ, KPCC ವಕ್ತಾರ ಹೇಳ್ತಕ್ಕಂಥ ಕ್ವಶನ್ಗೆ ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ರಿ. ಏನು ನೀವು ಪತ್ರಿಕಾ ಮಾಧ್ಯಮ ಮಾಡಿದ್ದೀರಾ, ನಿಮ್ಮಿಬ್ಬರಿಗಿಂತಲೂ ಪ್ರಾಮಾಣಿಕವಾಗಿ ಕಾಂಗ್ರೆಸ್ನ ಕಟ್ಟಾಳವಾಗಿ, ಕಾಂಗ್ರೆಸ್ನ ಪ್ರಾಮಾಣಿಕ ಮುಖಂಡನಾಗಿ ನಾನು ಅಲ್ಲಿ ದುಡಿದಿದ್ದೇನೆ, ಅಲ್ಲಿ ನನ್ನ ಶ್ರಮ ಅದೇ.
ಇರೋದನ್ನ ಗಮನಿಸಿ ಪಕ್ಷ ಫ್ರೀ ಪೋಸ್ಟ್ ಅನ್ನ ಯಾವುದೂ ತಗೊಂಡಿಲ್ಲ. ನಾನು ನೀವು ಭಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳ್ತಿರಲ್ಲ, ಫ್ರೀ ಪೋಸ್ಟ್ ಅನ್ನ ಯಾವುದೂ ತಗೊಂಡಿಲ್ಲ. ನಿಮ್ಮ ತಮ್ಮ ನನಗೆ ಭಿಕ್ಷೆ ಕೊಡೋಷ್ಟು ದೊಡ್ಡವರು ಅಲ್ಲ, ಅವ್ರ ಹತ್ರ ಭಿಕ್ಷೆ ಕೇಳಿ ತಗೊಳ್ಳೋಷ್ಟು ಕೆಳಮಟ್ಟದ ರಾಜಕಾರಣಿನೂ ನಾನಲ್ಲ. ತಾವು ತಾಲೂಕಿನ ಜನತೆ ಕೊಡೋದು ಭಿಕ್ಷೆ, ತಾಲೂಕಿನ ಮತದಾರ ಬಂಧುಗಳು ಕೊಡಬೇಕು ಭಿಕ್ಷೆ, ಆ ಭಗವಂತನ ಕೊಡ್ಬೇಕು ಭಿಕ್ಷೆ. ಬಿಟ್ಟರೆ ನೀವು ಭಿಕ್ಷೆ ಕೊಡೋಷ್ಟು ಯೋಗ್ಯರು ಅಲ್ಲ, ಆ ಯೋಗನೂ ನಿಮಗಿಲ್ಲ. 2013 ಆರ್ ಜಿ ವೆಂಕಟಾಚಲಯ್ಯ ಅವರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಮುನ್ಸೂಚನೆ ಗೊತ್ತಾದಾಗ ನಾವು ಅಲ್ಲಿ ನಾನು ತಾಲೂಕು ಯೂತ್ ಕಾಂಗ್ರೆಸ್ ಪೋಸ್ಟ್ ಕೇಳಿದ್ದೆ. ಅವತ್ತಿನ ರಾಜಕಾರಣಗಳ ಸನ್ನಿವೇಶಗಳಲ್ಲಿ ಅವತ್ತೇನೋ ದುಡ್ಡಿರೋರಿಗೆ ರಾಜಕಾರಣ ಕೊಡೋದು, ದುಡ್ಡಿದ್ರೇನೆ ಯೂತ್ ಅಧ್ಯಕ್ಷರಾಗಬೇಕಾದ್ರೆ ಇನ್ನೊಂದು ಮತ್ತೊಂದು ಅನ್ನೋ ಮಾಮೂಲಿ ಇವತ್ತಿದ್ದಂಗೆ ಅವತ್ತೊಂದು ಒಂದಷ್ಟು ಒಳಗಡೆ ರಾಜಕಾರಣದ ಏರಿಳಿತಗಳಿದ್ವು. ಯೂತ್ ಕಾಂಗ್ರೆಸ್ ಪೋಸ್ಟ್ ನನಗೆ ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದಾಗ ನಮ್ದೇನು ಶಕ್ತಿ ಇಲ್ಲ ಅನ್ನೋದು ಹೈಕಮಾಂಡ್ ತಿಳ್ಕೊಂಡಿತ್ತು. ಅದಕ್ಕೆ ನಮ್ದು ಒಂದು ಶಕ್ತಿ ತೋರಿಸ್ಬೇಕು ಅಂತೇಳಿ ಆ ಒಂದು ಚುನಾವಣೆಯನ್ನು ನಾನು ಪಕ್ಷದಿಂದ ಹೊರಗುಳಿದು ಬಿಜೆಪಿಯ ಅಭ್ಯರ್ಥಿ ಜೆ ನರಸಿಂಹಸ್ವಾಮಿ ಅವ್ರಿಗೆ ಅವ್ರದ್ದು ಋಣ ಇತ್ತು ನನ್ನ ಮೇಲೆ, ನರಸಿಂಹಸ್ವಾಮಿ ಅವ್ರದ್ದು. ಆ ಋಣ ತೀರ್ಸೋಣ ಅಂತೇಳಿ ನಾನು ವೆಂಕಟರಮಣಯ್ಯನವ್ರದ್ದು ಏನು ಅವತ್ತಿಗೆ ನನ್ನ ಮೇಲೆ ಯಾವುದೇ ಋಣ ಇರಲಿಲ್ಲ. ನಾನು ವೆಂಕಟರಮಣಯ್ಯನವ್ರಿಗೂ ಏನೂ ಋಣ ಇರಲಿಲ್ಲ, ಅವ್ರದ್ದು ನನ್ನ ಮೇಲೂ ಏನೂ ಇರಲಿಲ್ಲ. ಆದ್ದರಿಂದ ನಾನು ಆ ಚುನಾವಣೆನ ಜೆ ನರಸಿಂಹಸ್ವಾಮಿ ಅವ್ರಿಗೆ ಮಾಡಿದ್ದೀನಿ. ಜೆ ನರಸಿಂಹಸ್ವಾಮಿ ಅವರು ಈ ತಾಲೂಕು ಕಂಡಂಥ ಅಜಾತ ಶತ್ರು ಆತ್ಮ. ನರಸಿಂಹಸ್ವಾಮಿ ಅವರು ಯಾರಿಗೂ ಸಹ ಕೇಡನ್ನು ಬಯಸದೇ ಇರ್ತಕ್ಕಂಥ ರಾಜಕಾರಣಿಗಳು. ಅವ್ರಿಗೆ ಮಾಡಬೇಕು ಅಂತೇಳಿ ಅನೇಕ ಜನ ನನ್ನ ಸ್ನೇಹಿತರುಗಳು ಆ ನಿಂತಿರೋರಲ್ಲಿ ವರ್ಷದಲ್ಲಿ ಬೆಸ್ಟ್ ಯಾರು ಅಂತ ಸೆಲೆಕ್ಟ್ ಮಾಡಿದಾಗ ನಾನು ನರಸಿಂಹಸ್ವಾಮಿ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ. ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ, ಅವ್ರ ನಡತೆ ಮುಖ್ಯ, ಅವ್ರ ಕಾರ್ಯಕ್ರಮಗಳು ಮುಖ್ಯ ಅಂತ ನನಗನ್ನಿಸಿದಾಗ ನಾನು ನರಸಿಂಹಸ್ವಾಮಿ ಅವರಿಗೆ ಪ್ರಾಮಾಣಿಕವಾಗಿ ಆ ಒಂದು ಚುನಾವಣೆಯನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದೆ. ತದನಂತರ 2014-15ನೇ ಸಾಲಲ್ಲಿ ಬಾಸ್ಟಳ್ಳಿ VSSN ಚುನಾವಣೆ ಬರ್ತದೆ. ಅಲ್ಲಿ ನಾನು BJPಯಿಂದನೇ ನಿರ್ದೇಶಕರಾಗ್ತೀನಿ. ಅಧ್ಯಕ್ಷರು ಮಾಡುವಾಗ ಅವತ್ತಿನ ಕಾಲದಲ್ಲಿ ಸಿ ನಾರಾಯಣಸ್ವಾಮಿ ಅವ್ರಿಗೂ ನನಗೂ ಚುನಾವಣೆ ನಡೀತದೆ. ಅವತ್ತು ನನ್ನ ರಾಜಕೀಯದ ಗುರುಗಳು, ನನ್ನ ಮಾರ್ಗದರ್ಶಕರು ಆದಂಥ ರಂಗರಾಜಣ್ಣವರು ಬೇಷರತ್ತಾಗಿ ನನಗೆ ಅಧ್ಯಕ್ಷರು ಮಾಡ್ತಾರೆ VSSN. ನನಗೆ ಅವತ್ತು ಮನಸ್ಸಿಗೆ ಅನಿಸ್ತು, ನಾನು ಎಂಥ ತಪ್ಪು ಕೆಲಸ ಮಾಡಿದೆ, ರಂಗರಾಜಣ್ಣ ಬಿಟ್ಬಿಟ್ಟು ನೋಡಿ ನನ್ನ ಕಷ್ಟ ಕಾಲಕ್ಕೆ ಮತ್ತೆ ಬಂದು ಕೈ ಹಿಡಿದಿದ್ದು ರಂಗರಾಜಣ್ಣೆ ಹೊರತು ಬೇರೆ ಯಾರೂ ಅಲ್ಲ. ಎಲ್ಲರೂ ಸಮಯ ಸಾಧಕರು, ನಮ್ಮ ಕೈಯ ದುಡಿಸ್ಕೊಂತಾರೆ, ಟೈಮ್ ಬಂದ ನಮ್ಮನ್ನು ಕೈ ಬಿಟ್ಟು ಬಿಡ್ತಾರೆ ಅಂಥೇಳಿ ಸತ್ಯಾಂಶ ಗೊತ್ತಾದ ಮೇಲೆ ನಾನು ರಂಗರಾಜಣ್ಣವ್ರ ಜೊತೆಗಿರೋದೇ ಒಳ್ಳೆಯದು ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಮೊನ್ನೆ ವೆಂಕಟರಮಣಯ್ಯನವರೇ ಕಾಂಗ್ರೆಸ್ನವ್ರ ಜೊತೆ ವೆಂಕಟರಮಣಯ್ಯನ ಜೊತೆ ಅಂತ ಅನಿಸಿಲ್ಲ ನನಗೆ, ರಂಗರಾಜಣ್ಣವ್ರ ಜೊತೆ ಇರಬೇಕು ಅಂತೇಳಿ ಮತ್ತೆ ನನ್ನ ಮನಸ್ಸಿಗೆ ಅನಿಸಿದಾಗ ಅವತ್ತೇನೂ ನಾನು ಹೇಳಿಲ್ಲ, ಅಧ್ಯಕ್ಷರು ಕೇಳಿಲ್ಲ ನನ್ನ. ಬಟ್ ಮನಸ್ಸಲ್ಲಿ ನನ್ನ ಹಿಂದೆ ಮುಂದೆ ಇದ್ದಂಥವ್ರು ಪ್ರಾಮಾಣಿಕರು ದರ್ಶನ ಇದ್ರಲ್ಲ, ನೀನು ಅಧ್ಯಕ್ಷರ ಜೊತೆಗಿದ್ರೆ ಒಳ್ಳೆಯದು, ಅವರೇ ನಿನ್ಗೆ ಇಲ್ಲಿವರೆಗೂ ಆಶೀರ್ವಾದ ಮಾಡಿದ್ದು ಅಂತ ಹೇಳಿದಾಗ ಅದನ್ನು ಯೋಚನೆ ಮಾಡ್ತಾ ಇದ್ದಂಥ ಸಂದರ್ಭದಾಗ ಜಿಲ್ಲಾ ಪಂಚಾಯಿತಿಗಳು ಶುರುವಾತ ಬಂದವು. ಅದು ಪಾಪ ಏನೋ ಹೇಳಿದ್ರಲ್ಲ ಮೊನ್ನೆ ಪ್ರೆಸ್ ಮೀಟಲ್ಲಿ, ಜಿಲ್ಲಾ ಪಂಚಾಯತಿ ಭಿಕ್ಷೆ ಕೊಟ್ಟೆ ಅಂತ. ನಾನು ನಿಮ್ಮ ಪಕ್ಷಕ್ಕೆ ಬರೋದಕ್ಕಿಂತಲೂ ಮುಂಚೆ, ಅಂದರೆ ನನ್ನ ಪಕ್ಷ ಅದು ನಿಮ್ಮ ಪಕ್ಷ ಏನಲ್ಲ, ನಿಮಗಿಂತಲೂ ಮುಂಚೆ ನಾನಲ್ಲಿ ಬಾಯಿ ಹಾಕಿದ್ದಂಥವ್ರು, ನಾನಾ ಪಕ್ಷದ ಕಟ್ಟಾಳು, ನಾನಾ ಪಕ್ಷದ ಒಬ್ಬ ಕಾರ್ಯಕರ್ತ, DK ಶಿವಕುಮಾರ್ ಅವರ ಪಟ್ಟ ಅಭಿಮಾನಿ ನಾನು. ತಾವು 2013 ಎಲೆಕ್ಷನ್ದು ಬೂತ್ ಕೌಂಟಿಂಗ್ ಪಟ್ಟಿನ ತೆಗೆದು ನೋಡಿ ಸ್ವಾಮಿ ವೆಂಕಟರಮಣಯ್ಯನವರೇ, ಎಷ್ಟು ದೂರ ನೀವು 3 ಅಂಕಿಗೆ ಹೋಗಿದ್ದೀರಾ? ನಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮಗಳಲ್ಲಿ ಚಿಕ್ಕ ತುಮಕೂರು ಒಂದು ಹೊರತುಪಡಿಸಿದರೆ ಯಾವ ಊರಲ್ಲಿ ತಾವು 3 ಅಂಕಿ ದಾಟಿದ್ದೀರಾ ಅಂತ ಒಂದ್ಸರಿ ಲಿಸ್ಟ್ ತೆಗೆದು ನೋಡಿ. ನೀವು ಜಿಲ್ಲಾ ಪಂಚಾಯತಿಗೆ ನೀವು ನಿಂತ್ಕೊಂಡಿರಾ? ನಿಮ್ಮ ತಮ್ಮನ್ನ ನಿಲ್ಸಿರಾ? ನಾನೇನಾದರೂ ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಡು ಅಂತೇಳಿ ತಮ್ಮ ಹತ್ರ ಅರ್ಜಿ ಹಾಕಿದ್ನ?
ನನ್ನ ಮನಸ್ಸಲ್ಲಿ ಇರತಕ್ಕಂಥದ್ದು ರಂಗರಾಜನವ್ರ ಜೊತೆಗಿರ್ಬೇಕು ಅಂತ ಅನಿಸಿದ್ದನ್ನು ನಾನು ಕೆಲವ್ರ ಹತ್ರ ಹಂಚ್ಕೊಂಡಿದ್ದನ್ನು ಚುಂಚೇಗೌಡರು ಅದನ್ನು ತಿಳ್ಕೊಂಡು KT ಕೃಷ್ಣಪ್ಪನವ್ರ ಮೂಲಕ ಅವನಿಗೆ DK ಶಿವಕುಮಾರ್ ಅಂದರೆ ಭಾಳ ಇಷ್ಟ. ಅವನು ಪಕ್ಕ DK ಶಿವಕುಮಾರ್ ಅಭಿಮಾನಿ. ರಾಜೀವ್ ಗಾಂಧಿ ಯುವಶಕ್ತಿ ಕೇಂದ್ರದ ಕೆಲಸ ಮಾಡ್ಯವನೇ. RG ವೆಂಕಟಾಚಲಯ್ಯನವರ ಚುನಾವಣೆಯಲ್ಲಿ DK ಶಿವಕುಮಾರ್ ಸಾಹೇಬರು ನಮ್ಮ ಪಂಚಾಯತಿ ವ್ಯಾಪ್ತಿ ಬಂದು ಪ್ರತಿಯೊಂದು ಗ್ರಾಮಕ್ಕೂ ಮನೆಗಳಿಗೂ ಭೇಟಿ ಕೊಟ್ಟಾಗ ಅವ್ರ ಜೊತೆ ಒಡನಾಟ, ಅವ್ರ ರಾಜಕಾರಣ ಶೈಲಿ, ಅವ್ರ ನೇರವಂತಿಕೆ, ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋ ಅಂತ ಒಂದು ಗಂಡಸ್ತನದ ಮಾತುಗಳನ್ನು ನಾನು ನನ್ನ ಮನಸ್ಸಿಗೆ ಅಳವಡಿಸ್ಕೊಂಡಿದ್ದೆ. ನಾನು ಅವರ ಅಭಿಮಾನಿಯಾಗಿದ್ದೆ. ಅದನ್ನು ಮನಗಂಡಂಥ KT ಕೃಷ್ಣಪ್ಪನು ಮತ್ತು ಚುಂಚೇಗೌಡರು ಅವತ್ತಿನ ದಿನಗಳಲ್ಲಿ ಕೇಳಿರ್ಬೋದು, ಅಧ್ಯಕ್ಷರನ್ನು ಕೇಳಿರ್ಬೋದು, ವೆಂಕಟರಮಣಯ್ಯನವ್ರನ್ನು ಕೇಳಿರ್ಬೋದು, DK ಶಿವಕುಮಾರ್ ಸಾಹೇಬ್ರನ್ನ ಕೇಳಿ ರಾತ್ರೋರಾತ್ರಿ ನಮ್ಮ ಮನೆಗೆ ಅವರೇ ಬಂದರು ಬಿಟ್ಟರೆ ನಾನು ಬರ್ತೀನಿ ಅಂತೇಳಿ ಯಾವುದೇ ಅರ್ಜಿಯನ್ನು ಹಾಕಿರಿಲ್ಲ. ಅವತ್ತು ಬಂದು ಕೇಳಿದಂಥ ಟೈಮಲ್ಲಿ ಅವತ್ತು ನಮ್ಮದು ಒಂದು ಟೀಮ್ ಇತ್ತು. ನಾನು, ಸಿದ್ದರಾಮಣ್ಣ, ನಾಗೇಶಣ್ಣ, KT ಕೃಷ್ಣಪ್ಪ ಎಲ್ಲರೂ ನಮ್ಮ ಮನೇಲಿ ಸೇರ್ಕೊಂಡು 5 ನಿಮಿಷಕ್ಕೇನು ಬಂದರು ಅಂತಿದ್ದಂಗೆ ನಾವು ವಾರ ಹಾಕ್ಸ್ಕೊಂಡಿಲ್ಲ ಸ್ವಾಮಿ. 2 ಅವರ್ ಚರ್ಚೆ ಮಾಡಿದ್ದೀನಿ. ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಪಕ್ಷಕ್ಕಂತೂ ಬೆಲೆ ಕೊಡಲ್ಲ ಸರ್, ನಾನು ವ್ಯಕ್ತಿಗತ ಬರೋದು ಅಂತಲೇ ಹೇಳಿದ್ದೀನಿ. ನಮ್ಮ ರೂಮಲ್ಲಿ ಕರ್ಕೊಂಡೋಗಿ ಮೊನ್ನೆ DK ಶಿವಕುಮಾರ್ ಸಾಹೇಬ್ರಿಗೆ ನೇರವಾಗಿ ಹೇಳಿದ್ದೀನಿ, ನಾನು ಪಕ್ಷಕ್ಕಿಂತಲೂ ನನಗೆ ವ್ಯಕ್ತಿ ಮುಖ್ಯ. ನಾಳೆ ನೀವು ಪಕ್ಷ ಅಂತೇಳಿ ಯಾರನ್ನೋ ಕಳ್ಳರು ನಿಲ್ಲಿಸಿದ್ರೆ, ಮೋಸಗಾರರು ನಿಲ್ಲಿಸಿದ್ರೆ ಕೆಲಸ ಮಾಡೋದ್ರೆ ನಾನು ಮಾಡಲ್ಲ. ಈವನ್ ಗ್ರಾಮ ಪಂಚಾಯತಿಯಿಂದ ಹಿಡಿದು MLA MP ಸಹ ಪಕ್ಷಕ್ಕಿಂತಲೂ ನಾನು ನಿಂತ್ಕೊಂಡು ಅಭ್ಯರ್ಥಿ ನನಗೆ ಒಳ್ಳೆಯನಾಗಿರ್ಬೇಕು, ಅಭ್ಯರ್ಥಿ ನಮ್ಮ ಮನ್ಸಿಗೆ ಇಷ್ಟ ಆಗಬೇಕು, ಹಂಗಿದ್ರೆ ನಾನು ಕೆಲಸ ಮಾಡೋದು ಅಂತ ಹೇಳಿದ್ರು. ನಾವೇನಾದರೂ ಕಷ್ಟ ಸುಖಕ್ಕೆ ಬಂದರೆ ನೀವು ಸ್ಪಂದಿಸ್ಬೇಕು ನೇರವಾಗಿ. ಅವತ್ತು MLA ಅವ್ರನ್ನ ಕರ್ಕೊಂಬ ಅಂತ ಹೇಳ್ಬಾರ್ದು ಅಣ್ಣ ಅಂತ ಕೇಳಿದೆ. ನಾನು ನಮ್ಮ ರೂಮಲ್ಲಿ ಕುತ್ಕೊಂಡು ಅವರೊಬ್ಬರನ್ನೇ ಕರ್ಕೊಂಡು ಒಳಗಡೆ ಸಾಕ್ಷಿಗೆ ಬೇಕಾದ್ರೆ ನಮ್ಮ ನಾಗೇಶಣ್ಣವರೇ, ಸಿದ್ದರಾಮಣ್ಣವರೇ, KT ಕೃಷ್ಣಪ್ಪನವರವರೇ. ಅವತ್ತು ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಒಂದು ಮಾತು ಹೇಳಿದರು. ಆನಂದ್ ಕುಮಾರ್ ಅನ್ನೋರು ನನ್ನ ಹತ್ರ 1 ಲಕ್ಷ ಜನ ಅವರು, DK ಶಿವಕುಮಾರ್ ಅಂತಿರೋದು ನಾನು ಒಬ್ಬನು. ಹಂಗೇನಾದರೂ ಇದ್ದರೆ ಬಂದು ನನ್ನ ಕಿವಿಗೆ ಹೇಳು, ನೀನು ನಾನು ನಿಂಗೆ ಒಳ್ಳೇದು ಮಾಡಿಲ್ಲ ಅಂದರೆ ಬಿಟ್ಟು ಹೋಗು ಅಂತೇಳಿ. ಅವರ ಆ ಮಾತನ್ನು, ಅವ್ರ ಮೇಲಿದ್ದ ಪ್ರೀತಿಗೋಸ್ಕರ ನಾನು ಅವತ್ತು ಸರಿ ಅಂತೇಳಿ ರಂಗರಾಜಣ್ಣವ್ರನ್ನ ಬಿಟ್ಟು ತಪ್ಪು ಮಾಡಿದೆ ಅನ್ನೋದು ಮನವರಿಕೆ ಆದಮೇಲೆ ನನ್ನ ಹಿತೈಷಿಗಳೆಲ್ಲ ನನಗೆ ತಿಳಿಸಿ ಹೇಳಿದ ಮೇಲೆ, ಯಾಕಂದರೆ ನಾನು ಒಂದು ನೇರವಾಗಿ ಮಾತಾಡಿ ಕೋಪ ಮಾಡ್ಕೊಳೋದು, ಬೇಗ ಕೋಪ ಮಾಡ್ಕೊಂಡ್ಬಿಡ್ತೀನಿ. ಅದು ನಂದೊಂದು ಕೆಟ್ಟ ಅಭ್ಯಾಸ ಇರ್ಬೋದು. ಬಿಟ್ಟರೆ ಇನ್ಯಾವತ್ತೂ ನಂಬುದವ್ರಿಗೆ ರಾಜಕಾರಣದ ಮೋಸ ಮಾಡೋದಾಗಲಿ, ಜೊತೆಗಿಟ್ಕೊಂಡು ಹಳ್ಳ ತೋಡೋದಾಗಲಿ ನಾನು ಜಾಯಮಾನದಲ್ಲಿ ಮಾಡಿಲ್ಲ, ಮಾಡೋದೂ ಇಲ್ಲ. ಅವತ್ತು ನಾನು ಕಾಂಗ್ರೆಸ್ ಪಕ್ಷನ ಸೇರಿದ್ದೀನಿ. ಸೇರಿದ ತಕ್ಷಣ ನೀವು ಜಿಲ್ಲಾ ಪಂಚಾಯತಿ ನೀವೇ ನಿಂತ್ಕೊಬೇಕು ಅಂತೇಳಿ ಒತ್ತಡ ಹಾಕಿದವರು ನೀವು. ಪಕ್ಷದ ಹೈಕಮಾಂಡ್ ಅವತ್ತು ಅಷ್ಟೊತ್ತಿನಲ್ಲಿ ನಾನು BH ಕೆಂಪಣ್ಣವ್ರನ್ನ ಇವ್ರನ್ನೆಲ್ಲ ಹೋಗಿ ರಾತ್ರಿ ಹೊತ್ತು ಎಬ್ಬರಿಸಿ, ನಾನು DK ಶಿವಕುಮಾರ್ ಸಾಹೇಬ್ರು ಇಬ್ಬರೇ ಹೋಗಿ BH ಕೆಂಪಣ್ಣವ್ರು ಮಲಗಿದ್ದವ್ರನ್ನ ಎಬ್ಬರಿಸಿದ್ವಿ. ಎಬ್ಬರಿಸಿ 2 ದಿನ ಟೈಮ್ ತಗೊಂಡು ಹೋಗಿ ಅವ್ರ ಕಾಲೇಜಲ್ಲಿ ಪಕ್ಷ ಸೇರ್ಪಡೆ ಆದ್ವಿ ನಾವು. ಅವತ್ತು ರಂಗರಾಜಣ್ಣವರು ಅವರೆಲ್ಲರೂ ಸಹ, ವೆಂಕಟರಮಣಯ್ಯನವರು ಸಹ, ಇಲ್ಲ ನೀವು ಜಿಲ್ಲಾ ಪಂಚಾಯತಿಗೆ ನೀನೇ ಸೂಟಬಲ್ ಕ್ಯಾಂಡಿಡೇಟು, ನಿಮ್ಮ ಮನೆಯವ್ರನ್ನೇ ನಿಲ್ಲಿಸ್ಬೇಕು. ಅವತ್ತಿನ್ನೂ ನಮಗೆ ನನ್ನ ಚಿಕ್ಕ ಮಗಳು ಡೆಲಿವರಿ ಆಗಿತ್ತು. ಬಹುಶಃ 4-5 ತಿಂಗಳು ಬಾಣಂತಿ ನಮ್ಮ ಹೆಂಗಸರು, ಆಗಲ್ಲ ಅಂತಂದರು. ಅವತ್ತು ಮೊನ್ನೆ ವೆಂಕಟರಮಣಯ್ಯನವರೇ ಡಾಕ್ಟರ್ ವಿಜಯಕುಮಾರ್ ಅವ್ರನ್ನ ಮತ್ತು ಸಿ ನಾರಾಯಣ ಸ್ವಾಮಿನ ಎದುರಿಸೋಷ್ಟು ಶಕ್ತಿ ನಿಮ್ಮ ಹತ್ರ ಇತ್ತ? ಬೇಡ, 4 ತಾಲೂಕ್ ಪಂಚಾಯತಿ ಕ್ಯಾಂಡಿಡೇಟ್ ಹಾಕೊಂಡಿದ್ರ ನಿಮ್ಮ ಹತ್ರ. ನೀವೇ ಬಲವಂತ ಮಾಡಿದ್ದು, ಎಲ್ಲ ಕಾರ್ಯಕರ್ತರು ಬಲವಂತ, ಇಡೀ ಬಾಷ್ಟಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಮುಖಂಡರುಗಳು ಬಲವಂತ, ನಮ್ಮ ಏರಿಯಾದಾಗಿರೋರು ಬಲವಂತ, ನಮ್ಮ ಅಧ್ಯಕ್ಷರು ಸಹ ಇಲ್ಲ ನೀನು ಸರಿಗಿದೆ ಸುಮ್ಮನೆ ರೀ ನೀನೇ ನಿಲ್ಬೇಕು ಅಂತೇಳಿ ರಂಗರಾಜನವ್ರಿಗೆ ಹೇಳೋದು ರೈಟ್ಸ್ ಐತೆ. ಅವ್ರು ಹೇಳಿದರು, ನಾವು ನಿಂತಿದ್ದೀವಿ. ನಾನು ಯಾವತ್ತೂ ನಿಮ್ಮ ಹತ್ರ ಭಿಕ್ಷೆ ಬೇಡಿಲ್ಲ. ಯಾವುದು ಫ್ರೀ ಪೋಸ್ಟ್ ತಗೊಂಡು, ಫ್ರೀ ಪೋಸ್ಟ್ ಏನಾದರೂ ನೀವು ಯಾವುದಾರ ಮಂಡಳಿಗೆ ಚೇರ್ಮನ್ ಮಾಡಿನೋ, ಇಲ್ಲ ತಾಲೂಕು ಅಧ್ಯಕ್ಷರು ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದರೆ, ನಿಗಮ ಮಂಡಳಿ ಚೇರ್ಮನ್ ಮಾಡಿದರೆ ಭಿಕ್ಷೆ ಕೊಟ್ಟಿದ್ದೀನಿ ಅಂತ ಹೇಳಿ ಸ್ವಾಮಿ, ನಾನು ಅದನ್ನು ಖಂಡಿತ ಸ್ವೀಕರಿಸ್ತೀನಿ.
ಒಂದು ಪಕ್ಷದಲ್ಲಿ ಒಂದು ಚುನಾವಣೆ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಅದೇ ಏನೇನೆಲ್ಲ ಬೇಕು ಅನ್ನೋದು ತಮಗೆ ಗೊತ್ತದೆ. ಹೇಳಿದ್ದೀರಾ ತನು ಕೊಟ್ಟೆ ಮನ ಕೊಟ್ಟೆ ಧನು ಕೊಟ್ಟೆ ಅಂತ. ನೀ ಕೊಟ್ಟಿರೋ ತನು ಮನ ಎಲ್ಲನೂ ಚುನಾವಣೆಯ 10% ಸ್ವಾಮಿ. ಇನ್ನು 90% ಸಾಧಕ ಬಾಧಕಗಳನ್ನೆಲ್ಲವನ್ನ ನೋಡ್ಕೊಂಡು ನಿಮ್ಮ ಮನಸ್ಸಲ್ಲೇನಿದೆ ದುಡ್ಡು ಒಂದಿದ್ರೆ ರಾಜಕಾರಣ ಮಾಡ್ಬೋದು ಅಂತ. ಬಟ್ ನನ್ನ ಮನಸ್ಸಲ್ಲಿ ಅದಿಲ್ಲ. ದುಡ್ಡನ್ನು ಹೊರತುಪಡಿಸಿನೂ ರಾಜಕಾರಣ ಮಾಡಿ ತೋರಿಸ್ತೀವಿ ಅನ್ನೋಂಥ ಒಂದು ಆತ್ಮವಿಶ್ವಾಸ, ನಂಬಿಕೆಸ್ತರಾದಂಥ ಸ್ನೇಹಿತರುಗಳು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಕೈ ಹಿಡಿದಕ್ಕೆ ಭಗವಂತ ಕೈ ಹಿಡಿತಾನೆ. ನಾನು ಮಾಡೋ ಕೆಲಸದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಾನು ಎಂದು ಮೋಸ ಮಾಡ್ತೀನಿ ಅವತ್ತು ನನಗೆ ಚುನಾವಣೆ ಮಾಡೋದಕ್ಕೆ ದುಡ್ಡು ಬೇಕು. ನೀವು ಕೊಟ್ಟಿರ್ತಕ್ಕಂಥ ಪೋಸ್ಟಲ್ಲಿ ಎಲ್ಲಾದರೂ ಸಹ ರಂಗರಾಜಣ್ಣವರು, ಆರ್ ಜಿ ವೆಂಕಟಾಚಲಯ್ಯ ಸಾಹೇಬರು ಏನು ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಹೇಳಿದ್ರು, VSSN ಅಧ್ಯಕ್ಷರು ಆಗೋವರೆಗೂ ನನಗೆ ಬೆನ್ನೆಲುಬಾಗಿ ನಿಂತಿದ್ರಲ್ಲ, ಎಲ್ಲಾದರೂ ಒಬ್ಬ ಕಾರ್ಯದರ್ಶಿನ ಕೇಳ್ರಿ, ಒಬ್ಬ PDO ಕೇಳ್ರಿ, ಒಬ್ಬ PA ಕೇಳ್ರಿ, ಎಲ್ಲಾದರೂ ಒಬ್ಬರ ಹತ್ರ ನಾನು ಕೈ ಅಡ್ಡಿದ್ದೀನಿ ಅಂತ ಗೊತ್ತಾದರೆ ಆ ಮರುಕ್ಷಣ ನಾನು ನೀವೇನು ಹೇಳ್ತೀರೋ ಅದನ್ನು ನಾನು ಒಪ್ಕೊಂತೀನಿ. ನಾನು ತಪ್ಪಿದ್ರೆ ಬಂದು ನಾನು ನಿಮ್ಮ ಕಾಲಕ್ಕೆ ಬಿಚ್ಚಿ ಕ್ಷಮೆ ಕೇಳ್ತೀನಿ. ಕೈ ಗಲೀಜು ಮಾಡ್ಕೊಂಡಿದ್ರೆ, ಅಧಿಕಾರಿಗಳ ಕರಳು ಬಗದೇನಾದರೂ ನಾನು ತಿಂದಿದ್ರೆ, ಗ್ರಾಮ ಪಂಚಾಯತಿಲಿರ್ಬೋದು, VSSNಲ್ಲಿರ್ಬೋದು, ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿರ್ಬೋದು, ನೀವು ಕೊಟ್ಟಿರ್ತಕ್ಕಂಥ ಪಕ್ಷ ಕೊಟ್ಟಿರ್ತಕ್ಕಂಥ ಸ್ಥಾನಮಾನಗಳಲ್ಲಿ ಜಿಲ್ಲಾ ಪಂಚಾಯತಿಲಿರ್ಬೋದು, ಎಲ್ಲಾದರೂ ಸಹ ಇಲ್ಲ ನೀನು ಇಂಥ ಅಧಿಕಾರಿಗೆ ಹಿಂಸೆ ಕೊಟ್ಟು ಇವ್ರ ಹತ್ರ ನೀನು ಲಂಚ ತಗೊಂಡಿದ್ದೀಯಾ ಅಂತ ಒಂದು ಪ್ರೂವ್ ಮಾಡಿದರೆ ನೀವು ಹೇಳಿರೋದಕ್ಕೆ ನಾನು ಕ್ಷಮೆನೂ ಯಾಚಿಸ್ತೀನಿ, ತಲೆನೂ ಬಗ್ತೀನಿ. ನೀವು ಹೇಳಿದ ಕೆಲಸ ನಾನು ಮಾಡ್ತೀನಿ. ಒಂದು, ನಿಮ್ಮ ತಮ್ಮನ ಯಾವುದೇ ಭಿಕ್ಷೆ ಕೊಟ್ಟಿಲ್ಲ, ನಾನು ಯಾವುದು ಕೇಳಿಲ್ಲ ಅನ್ನೋದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಇನ್ನೊಂದು, ಜಿಲ್ಲಾ ಪಂಚಾಯಿತಿ ಭಿಕ್ಷೆ ಕೊಟ್ಟಿದ್ದೀವಿ ಅಂತ ಹೇಳಿದಿರಲ್ಲ, ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಜಿಲ್ಲಾ ಪಂಚಾಯಿತಿ ನಿಂತ್ಕ ಅಂತೇಳಿ ನನ್ನ ಬಲವಂತ ಮಾಡಿದವ್ರು ನೀವು, ನನ್ನ ಬೇಳಾಡಿದವ್ರು ನೀವು. ನಾನು ನಿಂತಿದ್ದರಿಂದ, ನನಗೆ ಅವತ್ತು ಅವಕಾಶ ಕೊಟ್ಟಿದ್ದರಿಂದ ಎಲ್ಲ ನಂಬಿಕೆಸ್ಥ ಕಾರ್ಯಕರ್ತರುಗಳು, ನನ್ನ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ನಂಬಿಕೆಸ್ಥರು, ನನ್ನ ಸ್ನೇಹಿತರು, ನಂಬಿಕೆಸ್ಥರು, ನಮ್ಮ ಮುಖಂಡರುಗಳು, ನನ್ನ ಹಿಂದೆ ಮುಂದೆ ಇರ್ತಕ್ಕಂಥವ್ರು ಯಾರು ದುಡ್ಡುಗೋಸ್ಕರ ಇಲ್ಲ ಸರ್. ನನ್ನ ಸೋಲು ಅವ್ರ ಸೋಲು ಅಂದ್ಕೊಂಡು ಕೆಲಸ ಮಾಡೋದವರು, ನನ್ನ ಗೆಲುವನ್ನು ಅವ್ರ ಗೆಲುವು ಅಂತ ಕೆಲಸ ಮಾಡೋದು. 2 ಚುನಾವಣೆ ನೋಡಿದ್ದೀರಾ ನೀವು, 3ನೇ ಚುನಾವಣೆನೂ ನೋಡಿದ್ದೀರಾ. ಆದರೂ ಪ್ರೆಸ್ ಮೀಟಲ್ಲಿ ಅಷ್ಟೊಂದು ಸುಳ್ಳು ಹೇಳ್ತಿರಲ್ಲ, ನಿಮಗೆ ದೇವ್ರು ಒಳ್ಳೇದು ಮಾಡ್ತಾನ. ಬೊಮ್ಮಲ್ ಸೀಟನ್ನು ಭಿಕ್ಷೆ ಕೊಟ್ಟೆ ಅಂತ ಹೇಳ್ತೀರ. ಅಲ್ಲಲ್ಲ, ಬೊಮ್ಮಲ್ ಚುನಾವಣೆಗೆ ಅವತ್ತಿನ ಈ 13 ತಾಲೂಕುಗಳಲ್ಲಿ ಬೆಂಗಳೂರು ಹಾಲು ಒಕ್ಕೂಟದಲ್ಲಿ ಪ್ರಭಾವಿ ಮುಖಂಡರು, ಬೊಮ್ಮಲ್ನ ಹಾಲಿ ಅಧ್ಯಕ್ಷರು, ನನ್ನ ಸ್ವಂತ ಸಂಬಂಧಿಗಳು, ಅವ್ರನ್ನ ಸೋಲ್ಸಂತ ಅಭ್ಯರ್ಥಿ ನಿಮ್ಮ ಹತ್ರ ಇದ್ರ ಸರ್? JDS ಪ್ರಭಾವ ಎಷ್ಟೈತಿ ಈ ತಾಲೂಕಲ್ಲಿ? ಅವತ್ತು ಕಾಂಗ್ರೆಸ್ ಓಟು ಅಂತಿದ್ದು 37ರಿಂದ 33 ಓಟು. ಹಂಗೂ ಹಿಂಗೂ ಕೂಡಿಕೊಂಡ್ರೆ 40 ಆಗಲ್ಲ. ನಾವು ಎಷ್ಟೆಲ್ಲ ಸರ್ಕಸ್ ಮಾಡಿದ್ವಿ, ಕಾಂಗ್ರೆಸ್ ಓಟ್ ಎಷ್ಟವೆ ಅಂತ ನಿಮ್ಮ ತಮ್ಮವರು 1 ವರ್ಷ ಮುಂಚೆಯಿಂದನೇ ಮಾಡ್ತಿದ್ರು. ಪಾಪ 32ಕ್ಕಷ್ಟೇ ನಿಂತೋಯ್ತು. ನಮ್ಮವೆಲ್ಲ ಲೆಕ್ಕ ಹಾಕೊಂಡ 40ಕ್ಕೆ ಬಂತು. ಏನು ಮಾಡಿದ್ರು ಕಾಂಗ್ರೆಸ್ 40 ಅಂತ ಗೊತ್ತಾದಾಗ ಎಲ್ಲನ ನಾವು ನಮ್ಮ ತಮ್ಮನ ನಿಲ್ಲಿಸ್ತೀರಿ ಅಂತ ನೀವು ಹೇಳಿದ್ರ? ನಾನೆಲ್ಲಾದ್ರೂ ಬೊಮ್ಮಲ್ಗೆ ನಿಲ್ತೀನಿ ಅಂತ ಹೇಳಿದ್ನ? ಇವ್ರ ಒಳಗಡೆ ಏನೇನು ಕಮಿಟ್ಮೆಂಟ್ ಇತ್ತೋ ಗೊತ್ತಿಲ್ಲ. ವೆಂಕಟರಮಣಯ್ಯನವ್ರದ್ದು, ನಮ್ಮ ಅಡನಳ್ಳಿ ನಮ್ಮ ಮಾವನವ್ರದ್ದು ಏನು ಕಮಿಟ್ಮೆಂಟ್ ಇತ್ತೋ ನಮಗೆ ಗೊತ್ತಿಲ್ಲ. 1 ವರ್ಷ ಮುಂಚೆ ಬಂದು ಇವತ್ತು ಪಾಪ ಅವ್ರ ಮೇಲೆ ಅವರೇ 1 ವರ್ಷ ಮುಂಚೆ ಬಂದು ನೀನು ಸರಿ ಇಲ್ಲೋ, ನೀನು ವೆಂಕಟರಮಣಯ್ಯ ಯಾರು ಹೇಳಿ ನಿಂತ್ಬಿಡ್ತೀಯಾ, ನಿನ್ನ ಹೆಸರಾಗ ಹಾಲ್ಕೊಡ್ತಾ ಅದಾದ್ರು ಒಂದೇ, ನೀನು ಸರಿ ಇಲ್ಲ, ನೀನು ನಂಬಕ್ಕಾಗಲ್ಲ ಅಂತ ಕೇಳಿದ್ರು. ನನಗೆ ಅದ್ರ ಕಡೆ ನಿಲ್ಬೇಕು ಅನ್ನೋ ಮನಸ್ಥಿತಿನೇ ಇರಲಿಲ್ಲ. ಬಿಡ್ಮವ ನನ್ನ ಹೆಸರಾಗ ಹಾಲ್ಕೊಡ್ತಾ ಇರ್ತಾನೆ, ನನ್ನ ತಮ್ಮನ ಹೆಸರಿಗೆ ಹಾಕ್ಸ್ತೀನಿ ಅಂತೇಳಿ 1 ವರ್ಷ ಮುಂಚೆ 1995 ನನ್ನ ತಂದೆ ತೀರೋದ ಮೇಲೆ ಏನು ನಾನು ಬೊಮ್ಮಲ್ ಚುನಾವಣೆಗೆ ಇನ್ನೊಂದು ವರ್ಷ ಅದೇ ಅನ್ನೋವರೆಗೂ ನನ್ನ ಹೆಸರಲ್ಲೇ ಹಾಲ್ಕೊಡಿರೋದು. ಆ 1 ವರ್ಷ ಮಾತ್ರ ನನಗೆ ಹೇಳಿ ಕಳಿಸಿದ್ದಕ್ಕೋಸ್ಕರ ನಾನು ಅದನ್ನು ನನ್ನ ತಮ್ಮನ ಹೆಸರಿಗೆ ಹಾಕಿದೆ ಹಾಲನ್ನ. ನಾನು ಊರಲ್ಲಿ ಇರಲಿಲ್ಲ, ನಾನು ಯಲಹಂಕಕ್ಕೆ ಹೋದೆ ಮನೆ ಮಾಡ್ಕೊಂಡು. ನನಗೂ ಬೇಡ ರಾಜಕಾರಣ, ಎಲ್ಲ ಮೋಸಗಾರರೇ ಜಾಸ್ತಿ ಅಂತ ಗೊತ್ತಾಯಿತು, ನಂಬಿಸಿ ಕುತ್ತಿಗೆ ಕೊಯ್ಯರೇ ಜಾಸ್ತಿ ಅಂತ ಗೊತ್ತಾಯಿತು. ಆ ಗೊತ್ತಾದ ರಾಜಕಾರಣ ಬೇಡ ಅಂತೇಳಿ ನಾನು ನಮ್ಮ ಊರನ್ನು ಬಿಟ್ಟು ನಾನು ಯಲಹಂಕದಲ್ಲಿ ವಾಸ ಮಾಡೋಕ್ಕೆ ಹೋದೆ. ಅವಾಗ ನನ್ನ ಹೆಸರಲ್ಲಿ ಓಡ್ತಾ ಇರ್ತಕ್ಕಂಥ ಹಾಲನ್ನು ನನ್ನ ತಮ್ಮನ ಹೆಸರಿಗೆ ಹಾಕಿದೆ. ಇವರು 8 ಮೀಟಿಂಗ್ ಮಾಡಿದರು.
ಅಪ್ಪಯ್ಯನವ್ರ ವಿರುದ್ಧ ನಿಲ್ಲಂತ ಅಭ್ಯರ್ಥಿ ನಿಮ್ಗೆ ಯಾರೂ ಸಿಗದೇ ಇದ್ದಾಗ, ಬಿಜೆಪಿಯವ್ರು ನಾವು ನಿಲ್ಲಲ್ಲ ಅಂದರು, ಕಾಂಗ್ರೆಸ್ಸಲ್ಲಿ ಯಾರೂ ನಿಲ್ಲಲ್ಲ ಅಂತ ಗೊತ್ತಾದಾಗ ಲಾಸ್ಟ್ ಮೀಟಿಂಗ್ ಒಂದು ಕಂಟ್ರಿ ಕ್ಲಬ್ಬ ಮಾಡಿದ್ವಿ. ಆ ಲಾಸ್ಟ್ ಮೀಟಿಂಗಲ್ಲಿ ನಮ್ಮೆಲ್ಲ ಹುಡುಗರುಗಳು ನಾವು ಕೂತಿದ್ದಾಗ, ನಾನು ಇದ್ದಿದ್ರೆ ನಾನು ನಿಂತು ಬಿಡ್ರಿ ಅಂತ ಸುಮ್ಮನೆ ನಾನೇನೋ ತಮಾಷೆಗೆ ಹೇಳಿದ ಮಾತುಗೋಸ್ಕರ, ನೀನು ಓಡಿಲ್ಲ ಅಂದರೆ ನಾನು ನಾಮಿನಿ ತಂದು ಕೊಟ್ಬಿಡ್ತೀನಿ ಬಿಡು ಅಂತ ರಂಗರಾಜಣ್ಣವ್ರು ಅಂದರು. ರಂಗರಾಜಣ್ಣವರು ವೆಂಕಟರಮಣಯ್ಯನವ್ರಿಗೆ ಹೇಳಿದರು, ಚುಂಚೇಗೌಡರಿಗೆ ಹೇಳಿದರು. ಆವಾಗ ನಾಮಿನಿ ಕೊಡಿಸ್ಬಿಡ್ತೀನಿ ನಿಲ್ಲಪ್ಪ ಅಂದರು. ಆಗಲೂ ಸಹ ನಾನು ಅಡನಹಳ್ಳಿ ಅಪ್ಪಯ್ಯನವ್ರಿಗೆ ಫೋನ್ ಮಾಡಿ, ನಾಮಿನಿ ಕೊಡಿಸ್ತಾರಂತೆ ನಿಂತ್ಕೊಂತೀನಿ ಅಂತಂದೆ. ಅವಾಗ ಅವ್ರು ಹೇಳಿದರು, ಇಲ್ಲ ಆಗ್ಬಾರ್ದು, ನಾನು ವೆಂಕಟರಮಣಯ್ಯ ಕೈಗೆ ಹೇಳಿಸ್ತೀನಿ, ನೀನು ವಾಪಸ್ ತಗೊಂಬೇಕು ಅಂದ್ರೆ. ಅಂದರೆ ಇವ್ರದ್ದು ಒಳಗಡೆನೇ ಕಮಿಟ್ಮೆಂಟ್ ಇತ್ತು, ನೀವು ನನಗೆ ಮಾಡಿರಿ, ನಾನು ಆ ಕಮಿಟ್ಮೆಂಟ್ ರಾಜಕಾರಣ ನಾನು ಜೀವಮಾನ ಮಾಡಲ್ಲ ನಾನು. ಅವಾಗ ನಾನು ಹೇಳಿದೆ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರೆ ನಿಂತ್ಕೊತೀನಿ, ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದ್ರೆ ವಾಪಸ್ ತಕ್ಕೊತೀನಿ, ವೆಂಕಟರಮಣಯ್ಯನವ್ರ ಮಾತಿಗೆ ನಾನು ವಾಪಸ್ ತೆಗಿಯಲ್ಲ ಅಂತ ಹೇಳಿದೆ ನಾನು. ಅವ ರಂಗರಾಜಣ್ಣವರು ಎಲ್ಲ ಇಡೀ ತಾಲೂಕಿನ ಚಿತ್ರಣ ವೆಂಕಟರಮಣಯ್ಯನವ್ರಿಗಿಂತಲೂ ರಂಗರಾಜಣ್ಣವ್ರಿಗೆ ಗೊತ್ತಿದ್ದು, ಆರ್ ಜಿ ವೆಂಕಟಚಲಯ್ಯ ಸಾಹೇಬ್ರಿಗೆ ಗೊತ್ತಿದ್ದು. ಅವಾಗ ರಂಗರಾಜಣ್ಣವರು, ಇಲ್ಲ ನೀನು ಸೂಟಬಲ್ ಕ್ಯಾಂಡಿಡೇಟ್, ನೀನೇ ಸರಿ, ಆರ್ ಜಿ ಸಾಹೇಬ್ರು ಒಂದು ಮಾತು ಕೇಳೋಣ ಅಂತ ಕರ್ಕೊಂಡೋದ್ರು. ಆರ್ ಜಿ ವೆಂಕಟಚಲಯ್ಯ ಸಾಹೇಬ್ರು, ಎಲ್ಲರನ್ನೂ ಹಾಳು ಮಾಡಿದ್ದಾಯಿತು, ನೀನು ಬಿ ಸಿ ಆನಂದನ್ನು ಹಾಳು ಮಾಡಕ್ಕೆ ಕರ್ಕೊಂಬಂದಿದ್ದೀಯ ಅಂತೇಳಿ ರಂಗರಾಜಣ್ಣವ್ರಿಗೆ ಒಂದೆರಡು ಮಾತು ಕೇಳಿದರು. ನೀನು ಅವ್ರು ಹೇಳಿದ್ದು ಕೇಳಬೇಡಪ್ಪ, 2 ದಿವಸ ಟೈಮ್ ಕೊಡು, ನಾನು ಹೇಳ್ತೀನಿ, ತಾಲೂಕೆಲ್ಲ ಓಡಾಡಿಗೆಂಬ, ಆಮೇಲೆ ತೀರ್ಮಾನ ತಗೊಳ್ಳಿ ಅಂತೇಳಿ ಆರ್ ಜಿ ವೆಂಕಟಚಲಯ್ಯ ಸಾಹೇಬ್ರು ಹೇಳಿದ ಮೇಲೆ ಮತ್ತೆ ನಾನು ರಂಗರಾಜಣ್ಣ ಅವತ್ತು ಒಂದು 2-3 ರೌಂಡ್ ಹಾಕಿದ್ವಿ, ತಾಲೂಕೆಲ್ಲ ರೌಂಡ್ ಹಾಕಿದ್ವಿ, ಜನಗಳ ನಾಡಿ ಮಿಡಿತ ನೋಡಿದ್ವಿ. ಒಂದು ಒಳ್ಳೇದಾಗಂತ ಒಂದು ಸೂಚನೆ ಬಂತು. ಮತ್ತೆ ಹೋಗಿ ಆರ್ ಜಿ ಸಾಹೇಬ್ರ ಆಶೀರ್ವಾದ ಪಡ್ಕೊಂಡು ರಂಗರಾಜಣ್ಣವರ ಆದೇಶದ ಮೇರೆಗೆ ನಾನು, ರಂಗರಾಜಣ್ಣು ಮತ್ತು ಇನ್ನೊಬ್ರು ಯಾರು 3 ಜನ ಹೋಗಿದ್ದು ನಾಮಿನಿ ತರಕ. ಬಂಡೆಪ್ಪ ಕಾಶಪ್ಪುರ್ ಅವರು ಮಿನಿಸ್ಟ್ರ್ ಇದ್ದರು. ಹೋಗಿ ಅಲ್ಲಿ ಸೈನ್ ಹಾಕ್ಸ್ಕೊಂಡು ನಾಮಿನಿಯನ್ನು ಮಾಡಿಸ್ಕೊಂಬಂದ್ವಿ. ಪಕ್ಷದಲ್ಲಿ ನೀವು ಶಾಸಕರಿದ್ರಿ, ಅದಕ್ಕೆ ಸಪೋರ್ಟಾಗಿ ನಿಂತಿದ್ರಿ. ಇದ್ದಿದ್ದು 33 ಓಟು, ಗೆಲ್ಲಲ್ಲ ಅಂತ ಗೊತ್ತಿತ್ತು ನಿಮಗೆ. ಹೆಂಗೋ ಯಾರೋ ಒಬ್ಬನು ಸಿಕ್ಕವನ್ನ ಬಿಡು ಹಾಕೋಣ ಅಂತ ನೀವು ಕಳಿಸಿದ್ರಿ. ಬಿಟ್ಟರೆ ಇವ್ನು ಗೆದ್ದೇ ಗೆಲ್ತಾನೆ ಅನ್ನೋದು ನಿಮಗೆ ಗೊತ್ತೇ ಇರಲಿಲ್ಲ. ನಮಗೆ ಗೊತ್ತಿರಲ್ಲ, ನಿಮಗೆಲ್ಲಿ ಗೊತ್ತಿರ್ತದೆ. ಅದನ್ನು ಭಿಕ್ಷೆ ಕೊಟ್ಟಿನಿ ಅಂತ ಹೇಳಿದಿರಲ್ಲ, ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ರಿ. ಅವತ್ತೇನೋ ರಂಗರಾಜಣ್ಣ ಬಂದು ಚುಂಚೇಗೌಡರು ಬಂದು ಅಡ್ಡ ಹಾಕ್ಬಿಟ್ರು, ಇಲ್ಲಿ ನನ್ನ ತಮ್ಮನ ನಿಲ್ಸೇನಿ ಅಂತ ಹೇಳಿದ್ರಿ. ಮೊನ್ನೆ ಚುನಾವಣೆಗೆ ಯಾರು ಅಡ್ಡ ಹಾಕಿದ್ರು ಸ್ವಾಮಿ ನಿಮ್ಮನ್ನ? ಸರ್ಕಾರ ಇತ್ತು, MLA ಇಲ್ಲಿ ಇರಲ್ಲ, ನೀವು ಅನುಕಂಪ ಇತ್ತು, 10 ವರ್ಷದ ಅಭಿವೃದ್ಧಿ ಮಾಡಿದ್ರಿ. ಆ ಅಭಿವೃದ್ಧಿ ಇತ್ತು ನಿಮ್ಮ ಕಡೆ ಮುಂದೆ, ದುಡ್ಡಿತ್ತು, ಎಲ್ಲ ಇದ್ರು. ಮೊನ್ನೆ ಯಾರು ನಿಮ್ಮನ್ನು ಅಡ್ಡ ಹಾಕಿದ್ರು ಅಭ್ಯರ್ಥಿ ಮಾಡೋದನ್ನ ನಿಲ್ಸೋದಿಕ್ಕೆ? ಯಾಕೆ ನಿಮ್ಮ ತಮ್ಮನ್ನ ಅಭ್ಯರ್ಥಿ ಮಾಡಿಲ್ಲ ನೀವು? ಮೊನ್ನೆ ವೆಂಕಟರಮಣಯ್ಯನವರೇ, ನಮ್ಮ ಶಾಸಕರು ಧೀರಜ್ ಅವರು ಹೇಳಿದ್ರು, ಒಂದು ಬೇರೆಯವ್ರ ಮನೆ ಹಾಳು ಮಾಡೋದಕ್ಕೆ ಅಂತ ಹೊರಟ್ರೆ ಮೊದಲು ಹಾಳಾಗೋದು ನಮ್ಮನೆ ಅಂತ ಹೇಳಿದರು. ಅದನ್ನು ಕೇಳಿಸ್ಕೊಂಡಿದ್ದೀರ ತಾವು? ಚುನಾವಣೆಗೆ ಮುಂಚೆ ಹೇಳಿದರು, ನಿಮ್ಮದು ಬರೀ ಇನ್ನೊಬ್ಬರ ಮನೇನ ಹಾಳು ಮಾಡೋದಕ್ಕೆ ಹೆಂಗೆ ಪ್ಲಾನ್ ಮಾಡಬೇಕು ಅನ್ನೋದೇ ಒಂದು ಪ್ಲಾನ್ ಬಿಟ್ಟರೆ, ಇನ್ನೊಬ್ರಿಗೇನೋ ಒಳ್ಳೇದು ಮಾಡಬೇಕು ಅನ್ನೋದು ಎಲ್ಲಿ ನಾನು ನೋಡಿಲ್ಲ ಸ್ವಾಮಿ ನಿಮ್ಮ ರಾಜಕಾರಣದಲ್ಲಿ. ನಿಮ್ಮಿಂದ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಬದುಕು ಕಟ್ಕೊಂಡಿದ್ದೀನಿ ಅಂತ ಹೇಳಿದರೆ ಒಂದು ಪಟ್ಟಿ ಕೊಡ್ರಿ. ಅನೇಕ ಜನ ನಿಷ್ಠಾವಂತ ಕಾರ್ಯಕರ್ತರವರೇ. ಯಾರಾದರೂ ಒಬ್ಬ ಕಾರ್ಯಕರ್ತನು, ಕಾಂಗ್ರೆಸ್ ಕಾರ್ಯಕರ್ತನು ನಿಮ್ಮ ಅವಧಿಯಲ್ಲಿ, 10 ವರ್ಷದ ಅವಧಿಯಲ್ಲಿ ನಾನು ವೆಂಕಟರಮಣಯ್ಯನವರಿಂದ ನಾನು ಉದ್ಧಾರ ಆದೆ ಅಂತ ಹೇಳೋಂಥ ಪ್ರಾಮಾಣಿಕವಾದ ಕಾರ್ಯಕರ್ತರು ಯಾರಾದರೂ ಒಬ್ಬರಿದ್ರೆ ಹೇಳ್ರಿ. ಈ ತಾಲೂಕಲ್ಲಿ ಒಂದು 90ರಿಂದ 100 ಜನ ಕಾಂಟ್ರಾಕ್ಟರ್ ಅವರೇ. ಒಬ್ಬ ಕಾಂಟ್ರಾಕ್ಟರ್ ನಾನು ಪ್ರಾಮಾಣಿಕವಾಗಿ ಅವರಿಂದ ಒಳ್ಳೇದಾಯ್ತು ಅಂತ ಹೇಳೋರು ಒಬ್ಬ ಕಾಂಟ್ರಾಕ್ಟರ್ ಇದ್ರೆ ಹೇಳ್ರಿ. ಈ ತಾಲೂಕಲ್ಲಿ JCP ಲಾರಿಗಳು ಮಾಡ್ಕೊಂಡಿರೋರ್ದವರೇ ಒಂದು 100 ಜನ ಅವರೇ. ಅವರೇ ಯಾರಾದರೂ ಒಬ್ಬರು ನೆಮ್ಮದಿಯಾಗಿದ್ದೀನಿ ಅಂತ ಹೇಳಿ, ನಿಮ್ಮಿಂದ ಬದುಕು ಕಟ್ಕೊಂಡಿದ್ದೀನಿ ಅಂತ ಹೇಳಿ, ತಾಲೂಕು ಆಫೀಸು, ಪೊಲೀಸ್ ಸ್ಟೇಷನ್ನು, ತಾಲೂಕ್ ಪಂಚಾಯಿತಿ ಎಲ್ಲ ಸಂಸ್ಥೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥ, ನಮ್ಮ ತಾಲೂಕಲ್ಲಿ ಕೆಲಸ ಮಾಡ್ಕೊಂಡು ಹೋಗಿರ್ತಕ್ಕಂಥ ಅಧಿಕಾರಿಗಳು ಬೇಜಾನ್ ಜನ ಅವರೇ. ಇನ್ನು ಅಧಿಕಾರಿಗಳೆಲ್ಲ ಸುತ್ತಮುತ್ತ ಕ್ಷೇತ್ರದಲ್ಲೇ ಅವರೇ. ಯಾರಾದರೂ ಅಧಿಕಾರಿಗಳು ನಿಮ್ಮ ಸರ್ಕಾರ, ನೀವು ಶಾಸಕರಾಗಿದ್ದಾಗ, ಸರ್ಕಾರ ಇದ್ದಾಗ ನಾನು ಫ್ರೀ ಹ್ಯಾಂಡ್ ಬಿಟ್ಟರು, ಏನೂ ಇಲ್ಲದೆ ವಿತೌಟ್ ಎಕ್ಸ್ಪೆಕ್ಟೇಷನ್ ನಾನು ಕೆಲಸ ಮಾಡೋಕ್ಕೆ ಬಿಟ್ಟರು,
ಪ್ರಾಮಾಣಿಕರ್ರಿ ವೆಂಕಟರಮಣಯ್ಯನವರು, ಅಂಥವ್ರ ಮೇಲೆ BC ಆನಂದ್ ಆರೋಪ ಮಾಡ್ತಾವನೆ, ಅದು ತಪ್ಪು ರೀ ಅಂತ ಒಬ್ಬ ಅಧಿಕಾರಿಗಳೇನಾದರೂ ಬಂದು ಒಬ್ಬ PDO ಇಂದ ಹಿಡಿದು ಒಬ್ಬ VA ಇಂದ ಹಿಡಿದು ಒಬ್ಬ ತಹಶೀಲ್ದಾರರು AC DC ವರ್ಗು ಜಿಲ್ಲಾ ಪಂಚಾಯತಿ CO ವರ್ಗು ಒಬ್ಬ ಅಧಿಕಾರಿಗಳೇನಾದರೂ ನಿನ್ನ ಪರವಾಗಿ ನಿಮ್ಮ ಪರವಾಗಿ ಒಳ್ಳೆಯ ಅಭಿಪ್ರಾಯವನ್ನು ಏನನ್ನು ಹಂಚಿಕೊಂಡ್ರೆ ಈ ಕ್ಷಣ ಈ ಬೊಮ್ಮಲ್ ಸಂಸ್ಥೆಯಿಂದ ರಾಜೀನಾಮೆ ಕೊಟ್ಟು ಆಚೆ ಹೊರಗಡೆ ಹೋಗ್ತೀನಿ ನಾನು. ಎಲ್ಲ ಅಧಿಕಾರಿಗಳ ರಕ್ತ ಕಣ್ಣೀರು ಸುರಿಸಿರೋದು ನಿಮ್ಮ ಅಧಿಕಾರ ಅವಧಿಯಲ್ಲಿ. ತದನಂತರ ನಾನು ಗೆದ್ದ ಮೇಲೆ ಇಲ್ಲೇನೋ ಮಾಡೋಕ್ಕಾಗ್ತದ ಅಂತ ಒಂದು ವರ್ಕೌಟ್ ಮಾಡಿ ನೋಡಕ್ಕೆ ಬಂದ್ರಿ. ದಯವಿಟ್ಟು ಕಾಂಪೌಂಡಿಂದ ಆಚೆ ಇರ್ಬೇಕಣ ಅಂತ ಹೇಳಿದೆ ನಾನು. ಬೇಜಾರಾಯಿತು ನಿಮ್ಗೆ ಅವತ್ತು. ಬೇಜಾರಾದರೂ ಪರವಾಗಿಲ್ಲ, ಯಾಕಂದರೆ ನನಗಿದ್ದಿದ್ದು 34ರಿಂದ 40 ಓಟ್ ಕಾಂಗ್ರೆಸ್ ಓಟ್ ಏನಿತ್ತು ಅದನ್ನು ಹೊರತುಪಡಿಸಿದರೆ ಬಿದ್ದಿದ್ದು 140 ಓಟಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು ನನಗೆ ಸಹಾಯ ಮಾಡಿದರು, ಎಲ್ಲ ಪಕ್ಷದ ಹಾಲು ಉತ್ಪಾದಕ ಬಂಧುಗಳು ನನಗೆ ಸಹಾಯ ಮಾಡಿದರು. ನಾನಿಲ್ಲಿ ಪಕ್ಷ ಮಾಡಲ್ಲ, ದ್ವೇಷ ಮಾಡಲ್ಲ, ರಾಜಕಾರಣ ಮಾಡಲ್ಲ ಅಂತೇಳಿ ನಾನು ಪ್ರಥಮ ಗೆದ್ದಾಗೆ ಪ್ರಮಾಣ ಮಾಡಿ ನಾನು ಒಳಗಡೆ ಬಂದು ಅಂತ ಸ್ವಾಮಿ. ನೀವು ಪಾಪ ಪೆನ್ನು ಪುಸ್ತಕ ತಗೊಂಡು ಕ್ಲೂ ಕೊಟ್ರಿ ನನಗೆ. ಒಬ್ಬ ಡೈರಿ ಸೆಕ್ರೆಟರಿ 3,000 ಕೊಟ್ಬಿಟ್ರೆ 5 ಲಕ್ಷ ಆಗ್ತದೆ ಅನ್ನೋ ಮಟ್ಟಕ್ಕೆ. ಏನ್ ಬಿಡಪ್ಪ ಸುರುಮಳೆ ಅಲ್ಲಿ ಅನ್ನೋ ಥರ ಇಂಡೈರೆಕ್ಟಾಗಿ, ಈಗ ನಾನು ಹೇಳಿದಷ್ಟು ನೇರವಾಗಿ ಹೇಳಿಲ್ಲ, ಪಾಪ ಇಂಡೈರೆಕ್ಟಾಗಿ ನನಗದೊಂದು ಸಣ್ಣ ಕ್ಲೂ ಬಂತು. ಇವತ್ತು ನಿಮ್ಮ ಜೊತೆಲಿ ಅವರಲ್ಲ, ನಮ್ಮ ರಾಜ್ಕುಮಾರ್ ಅವರಲ್ಲ, ಪಾಪ ಅವರೆಲ್ಲ ಮುಂಚೂಣಿ ಒಳಗೆ ಘಟಕದಲ್ಲಿದ್ದರು. ನಾನು ಅವತ್ತು ಹೇಳಿದೆ, ಅವತ್ತಿನ ಏನು ನಿಮ್ಮ ಕಮಿಟಿ ಒಳಗೆ ಅವ್ಯವಹಾರ ಆಗಿತ್ತು ಅದನ್ನು ಖಂಡಿಸಿ ನಾನು ಹೊಸ ಕಮಿಟಿ ಮಾಡಿದೆ. ಅದಕ್ಕೊಂದು ಸ್ವಲ್ಪ ಜನ ಬೇಜಾರು ಮಾಡ್ಕೊಂಡ್ರು, ಸಂತೋಷ. ಏನೇ ಆದರೂ ಈ ಸಂಸ್ಥೆಯಲ್ಲಿ ಮಾತ್ರ ನಾನು ಕರಪ್ಷನ್ ಮಾಡಲ್ಲ, ಯಾವುದೇ ಕಾರ್ಯದರ್ಶಿ ಹತ್ರ ನಾನು 1 ರೂಪಾಯಿ ಕೈ ಅಡ್ಡಲ್ಲ. ಇಲ್ಲಿ ಈ ಸಂಸ್ಥೆ ಕಾಂಪೌಂಡ್ ಒಳಗೆ ಕೆಲಸ ಮಾಡೋರ ಹತ್ರ ನಾನು 1 ರೂಪಾಯಿಯನ್ನು ನಾನು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಏನಾಗ್ತದೆ ಅದನ್ನು ಪ್ರಾಮಾಣಿಕವಾಗಿ ನಾನು ದೊಡ್ಡಬಳ್ಳಾಪುರ ತಾಲೂಕಿನ ಹಾಲು ಉತ್ಪಾದಕರಿಗೆ ನಾನು ತಂದು ಕೊಡ್ತೀನಿ ಅಂತ ಹೇಳಿದ್ದೆ. ನಾನು 100ಕ್ಕೆ 100 ತಂದು ಕೊಡದೇ ಇರ್ಬೋದು, ಬಟ್ 100ಕ್ಕೆ 75% ಎಲ್ಲ 13 ಕ್ಷೇತ್ರಗಳಲ್ಲಿ ಏನಾದರೂ ಹೈಯೆಸ್ಟ್ ಮೆಡಿಕಲ್ ಕ್ಲೈಮು, ಹೈಯೆಸ್ಟ್ ಅನುದಾನಗಳೇನೋ ನಾವು ತಗೊಂಬಂದಿದ್ದೀವಿ ಅಂದರೆ, ಯಾವುದೇ ಕಮಿಷನ್ ಇಲ್ಲದೆ ಹೊಡ್ಕೊಂಬಂದಿದ್ದೀವಿ ಅಂದರೆ ಅದು ದೊಡ್ಡಬಳ್ಳಾಪುರ. ಆ ದೊಡ್ಡಬಳ್ಳಾಪುರ ಅಷ್ಟು ಅನುದಾನ ತರೋದಕ್ಕೆ ಪ್ರಮುಖ ಕಾರಣ ನನ್ನ ಹಿಂದೆ ಮುಂದೆ ಇದ್ದಂಥ ಲೀಡ್ರು ಒಬ್ಬರೂ ಸಹ ನನ್ನ ಏನಾದರೂ ಕೊಡಪ್ಪ ಅಂತ ಯಾರೂ ಕೇಳಿಲ್ಲ. ಎಲ್ಲ ಪಕ್ಷದ ಮುಖಂಡರುಗಳು ನನ್ನ ಜೊತೆ ಒಡನಾಟ ಚೆನ್ನಾಗಿದ್ರು ಸಹ ಯಾರೂ ಕೇಳಿಲ್ಲ. ಅದರ ಜೊತೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಬಂದಿದ್ದೀನಿ. ಆ ಕೆಲಸ ಪಕ್ಷಾತೀತ್ವ ಮಾಡಿದ್ದೀನಿ. ಆ ಪಕ್ಷಾತೀತ್ವ ಮಾಡಿರೋದಕ್ಕೆ ಜನ ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ ಅಂತೇಳಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇನ್ನೂ ಮಾನವೀಯತೆ ಇದೆ ಅನ್ನೋದಕ್ಕೆ ಮೊನ್ನೆ ನಡೆದಂಥ ಚುನಾವಣೆನೇ ಕಾರಣ. ಮೊನ್ನೆ ನಿಮ್ಮ ತಮ್ಮನ್ನ ಆರಾಮ ನಿಲ್ಲಿಸ್ಬೋದಾಯ್ತು, ಯಾರೂ ಅಡ್ಡ ಇರಲ್ಲ. ಏನು ನಿಮ್ಮ ರೋಷಾವೇಶದ ಭಾಷಣ, ರೋಷಾವೇಶದ ಮಾತುಗಳು, ದುಃಖ ಆಯಿತು, ಕೋಪ ಬರೋದು ಪ್ರಾಮಾಣಿಕರಿಗೆ, ಒಳಗೊಳಗೆ ಹೇಳೋದು ಒಳಗಡೆ ಚುಚ್ತಾ ಇರೋರಿಗೆ. ಅವೊಂದೇನೋ ಒಂದು ಪದ ಹೇಳ್ಬಿಟ್ರು, ಅದು ನನಗೆ ಭಾಳ ನೋವು ಕೊಡ್ತು ಅಂದ್ರಲ್ಲ, ಆ ಪದಕ್ಕೆ ಸ್ಪಷ್ಟೀಕರಣ ಕೊಡ್ತೀನಿ ತಗೊಳ್ರಿ. ಪಾಪ ನಿಮ್ಮ ಅಪ್ಪನೋ ಅವ್ರ ಅಪ್ಪನೋ ಅಂತ ಹೇಳಿದ್ರು ಅಂದ್ರಲ್ಲ, ಅದು ಹಿಂದೆ ಏನು ಮಾತಾಡಿದ್ದೀನಿ ಅಂತ ತಿಳ್ಕೊಬೇಕು. ನಮ್ಮಲ್ಲಿ ಒಗ್ಗಟ್ಟಿದ್ರೆ, ಪಕ್ಷದಲ್ಲಿರ್ತಕ್ಕಂಥವ್ರು ಹೊರಗಡೆ ಇರೋದ್ರ ಬುಕ್ಕಾಗದೆ ಪ್ರಾಮಾಣಿಕವಾಗಿದ್ದರೆ, ಯಾರಲ್ಲ ಅವ್ರ ಅಪ್ಪಗಳು ಬಂದರೂ ನಮ್ಮನ್ನು ಸೋಲ್ಸೋಕ್ಕಾಗಲ್ಲ ಅಂತ ಹೇಳಿದ್ದು ಆ ಫ್ಲೋಲ್ ಬಂದಿರತಕ್ಕಂಥ ಮಾತು. ಮತ್ತೆ ಇನ್ನೊಂದು ಪದ ಏನೋ ಹೇಳಿದ್ದೀನಿ ಅಂತ ಹೇಳಿದ್ರಲ್ಲ, ಆ ಪದಕ್ಕೆ ಹೇಳ್ಬೇಕಾದ್ರೆ ಕಾರಣ ಮಾನ್ಯ ವೆಂಕಟರಮಣಯ್ಯನವರೇ ನೀವೇ. 4 ದಿವಸ ಚುನಾವಣೆ ಅದೇ, 2002ರಾಗೋ 2003ರಾಗೋ ಯಾವುದೋ ಒಂದು ಜಮೀನು ತಗೊಂಡಿದ್ದೀವಿ. ಅವ್ರನ್ನ ಹುಡುಕಿ ಪಾಪ ಕರೆದು ಅವ್ರ ಮೊಮ್ಮಕ್ಕಳ ಕೈಯ ಕೇಸು ಒಂದು ಕಂಪ್ಲೇಂಟ್ ಕೊಡಿಸ್ಬಿಟ್ಟು ಅಟ್ರಾಸಿಟಿ ಮಾಡ್ರಿ. ಯಾಕಪ್ಪ ನೇರವ ರಾಜಕಾರಣ ಮಾಡು, ಎದೆ ಕೊಟ್ಟು ರಾಜಕಾರಣ ಮಾಡು. ನನ್ನ ಮೇಲೆ ನೀವು 10 ಲಕ್ಷ ಕೊಟ್ಟು ಓಟ್ ಹಾಕ್ಸ್ಕೊಳ್ರಿ, ಅವ್ನು ಸರಿ ಇಲ್ಲ ಅಂತ ಹೇಳ್ರಿ, ಏನೆಲ್ಲ ಮಾಡ್ರಿ, ನಾನು ಬೇಡನಲ್ಲ. ಅಧಿಕಾರಿಗಳನ್ನ ಯಾಕೆ ಉಪಯೋಗಿಸ್ಕೊತೀರಾ? ಅಧಿಕಾರನ ಯಾಕೆ ದುರುಪಯೋಗ ಪಡಿಸ್ಕೊತೀರಾ? ನಾನು ನಿಮ್ಮನ್ನ ಅಡಾಸ್ ಅನ್ನೋ ಪದ ಬರಬೇಕಾದ್ರೆ
ಪ್ರಮುಖವಾಗಿ ನೀವು ಚುನಾವಣೆ 3 ದಿವಸ 4 ದಿವಸ ಇದ್ದಂಗೆ ಏನು ನೀವು ಕಂಪ್ಲೇಂಟನ್ನು ಕೊಡಿಸಿದ್ರಿ, ಆ ಕಂಪ್ಲೇಂಟ್ ಅಂತ ಕೊಟ್ಟಂಥ ಹುಡುಗನೂ ಸಹ, ಆ ಕುಟುಂಬದವರು ಸಹ ನಮ್ಮ ಕುಟುಂಬದಲ್ಲೇ ಇದ್ದಂಥವ್ರು. 25-30 ವರ್ಷಗಳ ಕಾಲ ನಮ್ಮ ಜೊತೆ ಒಡನಾಟದಲ್ಲಿದ್ದಂಥವ್ರು ಏನೋ ಅವ್ರಿಗೆ ಸುಳ್ಳು ಆಮಿಷಗಳನ್ನ ಹೇಳ್ಬಿಟ್ಟು ಅವ್ರಿಗೇನೋ ಒಂದು ಕೇಸ್ ಹಾಕ್ಸ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡಿಸ್ತೀರ ನೀವು ಉದ್ದೇಶಪೂರ್ವಕವಾಗಿ. ಅವನು ನಾನು ಭೇಟಿಯಾಗಿ ಮಾತಾಡೇ 5-6 ವರ್ಷ ಆಗಿದೆ. ನೀವೊಂದು ಅಟ್ರಾಸಿಟಿನೋ ಒಂದು ಕೇಸ್ FIR ಮಾಡ್ರಿ ಅಂತೇಳಿ ಪೊಲೀಸ್ ಇಲಾಖೆಗೆ ಒತ್ತಡ ಏರ್ತಿರಲ್ಲ. ನಾನು ಕೊಲೆ ಮಾಡಿದ್ನ, ರೇಪ್ ಮಾಡಿದ್ದೀನ, ಜಾತಿ ನಿಂದನೆ ಮಾಡಿದ್ದೀನ, ಏನು ಮಾಡಿದ್ದೀನಿ? ನಾನು ನಿಮ್ಮಷ್ಟು ವಿದ್ಯಾವಂತನಲ್ಲದೆ ಇರ್ಬೋದು, ಸಂಸ್ಕಾರವಂತ, ಪ್ರಾಮಾಣಿಕ ರಾಜಕಾರಣ ಮಾಡಬೇಕು, ಒಳ್ಳೆ ದಾರಿಯಲ್ಲಿ ರಾಜಕಾರಣ ಮಾಡಬೇಕು, ಬಡವರ ಕಾಲತ್ರ ಕುತ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನಮ್ಮಪ್ಪನ ಹೇಳ್ಕೊಟ್ಟಿರ್ತಕ್ಕಂಥದ್ದು. ನಮ್ಮಪ್ಪನ ಕೂಲಿ ಮಾಡ್ತಿದ್ದವನು, ನಾನು ಕೂಲಿ ಮಾಡ್ತಿದ್ದವನು ಮಗನು. ಸ್ವರ್ಗದಲ್ಲಿರೋ ನಮ್ಮ ಅಪ್ಪನ್ನ ಎಳೆದ್ಬಿಟ್ರಿ ಅಂತ ಹೇಳ್ತಿರಲ್ಲ, ನನ್ನ ಜೈಲು ಕಳಿಸಿದ್ರೆ ನಿಮ್ಮಪ್ಪನಿಗಿಂತಲೂ ಮುಂಚೆ ಹೋಗಿ ನಮ್ಮಪ್ಪನ ಸ್ವರ್ಗದಲ್ಲೇ ಅವರೇ ಸ್ವಾಮಿ. ನಮ್ಮಪ್ಪನಿಲ್ಲೇ ರೋಡಾಗ ಓಡಾಡ್ತಾವ್ರ? ನಮ್ಮಪ್ಪನ ಸ್ವರ್ಗದಲ್ಲೇ ಇರೋದು. ನಿಮ್ಮಪ್ಪನ ಹೆಸರು ಹೇಳಿದಕ್ಕೆ ಮಾತ್ರ ನಿಮಗೆ ಭಾಳ ನೋವಾಗೋಯ್ತು, ದುಃಖ ತಡೆಯೋಕ್ಕಾಗಲ್ಲ. ಇಷ್ಟೊಂದು ಜನ ಅಧಿಕಾರಿಗಳಿಗೆ ಕಿರುಕುಳ ಕೊಟ್ಟಿದ್ದೀರಾ, ಇಷ್ಟೊಂದೆಲ್ಲ ಲಂಚಾವತಾರ ಮಾಡಿದ್ದೀರಾ. ತೆಗೆದ್ರೆ ಇನ್ನೂ ಪುರಾಣ ಜಾಸ್ತಿ ಇದೆ. ಮುಂದಿನ ದಿನಗಳಿಗೆ ಏನಾದರೂ ಮತ್ತೆ ಕಂಟಿನ್ಯೂ ಆದರೆ ತೆಗಿತೀನಿ, ಎಲ್ಲ ಸಾಕ್ಷಿ ಸಮೇತ ತೆಗಿತೀನಿ. ನಿಮ್ಮಪ್ಪನೇ ಅಷ್ಟು ನೋವು ತಿಂದ್ಬಿಟ್ರೆ ಒಬ್ಬ ಕೂಲಿ ಮಾಡ್ತಿದ್ದೋ ಅನ್ ಸ್ವಾಮಿ ನಮ್ಮಪ್ಪ. ನಿಮ್ಮಪ್ಪನಿಗಿಂತಲೂ ಮುಂಚೆ ನಮ್ಮಪ್ಪನ ಸ್ವರ್ಗಕ್ಕೆ ಹೋಗಿರೋದು. ನಮ್ಮಪ್ಪನು ನೋವು ತಿಂದೆ ನನಗೆ ಹೇಳಿದ್ದು, ಹುಷಾರಪ್ಪ ಅಂತ, ಕೆಟ್ಟವ್ರ ಸಹವಾಸ ಮಾಡಬೇಡ, ನಂಬಿಕೆಗೆ ಅರ್ಹರಲ್ಲ ಅನ್ನೋರಿಗೆ ನೀನು ಸಹಾಯ ಮಾಡಬೇಡ, ಪಕ್ಷಕ್ಕಿಂತಲೂ ವ್ಯಕ್ತಿ ಮುಖ್ಯ, ಜಾತಿಗಿಂತಲೂ ನೀತಿ ಮುಖ್ಯ. 95ರಲ್ಲಿ ನಮ್ಮ ತಂದೆ ಸತ್ತಾಗ ಯಾರು ನಮ್ಮ ಜಾತಿಯರೇ ನನ್ನ ಕೈ ಹಿಡಿಲ್ಲ ಸ್ವಾಮಿ. ಅವತ್ತು ಕೈ ಹಿಡ್ದಂಥವ್ರು ಲಿಂಗಾಯತರು, ನಮ್ಮೂರಿನ ಹರಿಜನದವ್ರು ನಮ್ಮನ್ನು ಕೈ ಹಿಡಿದಿದ್ದು. ಆಮೇಲೆ ನಾನು ಚೆನ್ನಾಗಾದ್ಮೇಲೆ, ನಾನು ಕೂಲಿ ಮಾಡ್ಕೊಂಡು ಹೊರಟ ಮೇಲೆ ಅವತ್ತು ಕೈ ಹಿಡಿದಂಥವ್ರು ಯಾರು ಸ್ವಾಮಿ? ನೀವು ಬಂದಿದ್ರ? ದೊಡ್ಡ ದೊಡ್ಡ ಮುಖಂಡರುಗಳಿದ್ರಿ, ಯಾರು ಕೈ ಹಿಡಿದಿಲ್ಲ. ರಾಜಕಾರಣ ಅಂತ ಬಂದಾಗ ರಂಗರಾಜ್ ಅಣ್ಣವರೇ ನಮ್ಮ ಸಂಬಂಧ ಅಲ್ಲ, ಅವತ್ತೆಲ್ಲ ಸಂಬಂಧಿಕರು ನೀವು ಕೈ ಬಿಟ್ಟಂಥವ್ರು. ಇವತ್ತು ಸಂಬಂಧಗಳು ಹೇಳ್ತೀರಾ? ಅವತ್ತು ಕೈ ಹಿಡಿದವ್ರು ರಂಗರಾಜ ಅಣ್ಣ. ನಿಮಗೆ ಮಾತ್ರ ನಿಮ್ಗೆ ಕುಟುಂಬ ಅದೇ, ನಿಮಗೆ ಮಾತ್ರ ನೋವಾಗ್ತದೆ, ದುಃಖ ಆಗ್ತದೆ. ನಂದು ಒಂದು ಕುಟುಂಬ ಅದೇ. ನಾನು ಸಹ ಕೂಲಿ ಮಾಡ್ಕೊಂಡು, ಡೈರಿ ಒಳಗೆ ಕೆಲಸ ಮಾಡ್ಕೊಂಡು, ದೊಡ್ಡ ಕುಟುಂಬ, ದೊಡ್ಡ ಅಣ್ಣ ತಮ್ಮಂದ್ರುಗಳು ಎಲ್ಲ ಇದ್ರೂ ಸಹ ಬೀದಿಗೆ ಬಿದ್ದು ಬೀದಿಯಿಂದ ಎದ್ದು ಬಂದಿದ್ದೀನಿ, ರಚ್ಚಿಂದ ಎದ್ದು ಬಂದಿದ್ದೀನಿ. ನೀವು ಎಲ್ಲೇ ಕೇಳಿರೋ ನಾನು ಎದೆ ಮುಟ್ಕೊಂಡು ಹೇಳ್ತೀನಿ. ಮೊದಲನೇದು ನನ್ನ ಬೆಳೆಸ್ದವ್ರು ಲಿಂಗಾಯತರು, ಹರಿಜನದವರು ಅಂತ. ಆಮೇಲೆ ಕೆಲವು ಕೂಲಿ ಮಾಡ್ತಿದ್ದಂಥ, ನನ್ನ ಜೊತೆ ಕೂಲಿ ಮಾಡ್ತಿದ್ದಂಥ ನನ್ನ ಜನಾಂಗದವರು, ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಸ್ವಾಮಿ ಬೆಳೆಸಿದ್ರು. ನಾನು ಇವತ್ತು ಅದಕ್ಕೆ ಹೇಳ್ತಾ ಇರೋದು, ಪಕ್ಷಕ್ಕಿಂತಲೂ ನೀತಿ ಮುಖ್ಯ, ಜಾತಿಗಿಂತಲೂ ನೀತಿ ಮುಖ್ಯ ಅಂತ. ನಾನು ಅವತ್ತಿಂದನೂ ಸಹ, ನೀವೆಲ್ಲ ಯಾವುದೇ ಚುನಾವಣೆ ತಗೊಳ್ಳಿ, ನಾನು ಜಾತಿ ಪರ್ವ ಮಾಡಿಲ್ಲ, ಪಕ್ಷದ ಪರ್ವ ಮಾಡಿಲ್ಲ. ನಾನು ಎಲ್ಲಿದ್ದೀನಿ ಅಲ್ಲಿ ಲಯಲ್ಲ ಮಾಡಿರ್ತೀನಿ. ನಾನು ಮಾಡಲ್ಲ ಅಂದರೆ ಹೇಳ್ಬಿಟ್ಟು ಹೋಗ್ತೀನಿ, ನಾನು ಮಾಡಲ್ಲ ಅಣ್ಣ, ನೀವು ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಜೊತೆಗಿದ್ದು ಹಳ್ಳ ತೋಡೋಂಥದ್ದು ನನಗೆ ಹೇಳ್ಕೊಟ್ಟಿಲ್ಲ. ರಾಜಕಾರಣದಾಗ ನಾನು ನೋಡಿರ್ತಕ್ಕಂಥ ರಾಜಕೀಯದಲ್ಲಿ ನೇರವಾದಿ ಅಂದರೆ ರಂಗರಾಜ್ ಅಣ್ಣವರು. ಅವ್ರು ಹೇಳ್ಕೊಟ್ಟಿದ್ದು ರೀ, ಮಾಡ್ತೀನಿ ಅಂದರೆ ಮಾಡ್ತೀನಿ ಅನ್ಬೇಕು, ಮಾಡಲ್ಲ ಅಂದರೆ ಮಾಡಲ್ಲ ಅನ್ಬೇಕ್ರಿ, ಏನು ಹೇಳ್ತೀವಿ ಅದನ್ನೇ ಮಾಡಬೇಕು ಅಂತ ಹೇಳಿದರು. ನಾನು ಅವತ್ತಿಂದನೂ ಏನು 2002-03ರಲ್ಲಿ ನಾನು ಗ್ರಾಮ ಪಂಚಾಯತಿ ಸದಸ್ಯನಾದೆ. ಅಲ್ಲಿಂದ ಇಲ್ಲಿವರೆಗೂ ನಾನು ಯಾರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತೀನಿ ಅವ್ರಿಗೆ ಮಾಡಿರೋದು. ಜೊತೆಗಿದ್ದು ನಾನು ಯಾರಿಗೂ ಹಳ್ಳ ತೋಡಿಲ್ಲ, ತೋಡೋದು ಇಲ್ಲ. ನೇರವಾಗಿ ಹೇಳೋರು ನಂಬಬೇಕು ನೀವು. ಪಾಪ ಪಕ್ಕದ ಕೆಲವು ನಮ್ಮ KPCC ವಕ್ತಾರರು ಹೇಳಿರು, ಪಕ್ಷದಲ್ಲಿ ಚಂದ ಉಂಡುಬಿಟ್ರು ಸ್ವಾಮಿ. ಪಕ್ಷ ಬಿಡದೆ ಉಣ್ತಾ ಇರೋರು ನೀವೇ ಸ್ವಾಮಿ. ಅದನ್ನ ಬಿಟ್ಟು ಪಕ್ಕಕ್ಕೆ ಬಂದರೆ ಗೊತ್ತಾಗ್ತದೆ ತಮ್ಮ ಶಕ್ತಿ ಎಷ್ಟದೆ ಅಂತ. ಒಂದ್ಸಾರಿ ಪಕ್ಕಕ್ಕೆ ಬಂದು ತಾವು ಸ್ಪಷ್ಟೀಕರಣ ಕೊಡಬೇಕು. ತಮ್ಮ ಶಕ್ತಿ ಎಷ್ಟದೆ, ಉಣ್ತಾ ಇರೋರು ನಾವಾ, ನನ್ನ ಮೇಲೆ ಆರೋಪ ಮಾಡ್ತಾ ಇರೋರು ನೀವಾ? ವೆಂಕಟರಮಣಯ್ಯನವ್ರು ಇಷ್ಟೊಂದು ಗಲೀಜು ಮಾಡಿಬಿಟ್ಟವ್ರೆ, BBMPಗೆ ಇಷ್ಟು ಹೊಡ್ಕೊಂಬಂದ್ಬಿಟ್ಟವ್ರೆ, ಅಷ್ಟು ಹೊಡ್ಕೊಂಬಂದ್ಬಿಟ್ಟವ್ರೆ ಅಂತ ಫೈಲ್ ತಂದು ಕೊಟ್ಟಂಥ ಪುಣ್ಯಾತ್ಮರು ನೀವು ಸ್ವಾಮಿ. ನಿಜವಾಗ್ಲೂ ವೆಂಕಟರಮಣಯ್ಯಂಗೆ ಹಳ್ಳ ತೋಡಕ್ಕ ಮೊದಲನೇ ಗಡಾರಿ ಹಿಡ್ಕೊಂಡಿದ್ದವ್ರು ನೀವು ಸ್ವಾಮಿ.
ನನ್ನ ಮೇಲೆ ಹೇಳ್ತೀವಿ ಇವತ್ತು ಉಂಡ್ಬಿಟ್ಟು ಹೋದ್ರು ಅಂತ. ಇರಲಿ, ಯಾರು ಪಕ್ಷದಲ್ಲಿ ಉಣ್ತಾವ್ರೆ ಆ ಶಾಲು ತೆಗೆದ್ರೆ ನಿಮ್ಮ ಕೆಪಾಸಿಟಿ ಗೊತ್ತಾಗ್ತದೆ. ತೆಗಿತಾ ಇಲ್ಲ ನೀವು, ಪಾಪ ಏನು ಮಾಡ್ತೀಯ. ಬಲಿಷ್ಠವಾಗಿದ್ದಂಥ ಕಾಂಗ್ರೆಸ್ ದೊಡ್ಡಬಳ್ಳಾಪುರದಲ್ಲಿ, ಯಾಕಂದರೆ ಜಾಲಪ್ಪ ಅವರೇ ಕಾಂಗ್ರೆಸ್ ಶಕ್ತಿಗೆ ದಿಗಿಲು ಬಿದ್ದು ಪಕ್ಷ ಸೇರಿದರು ಕಾಂಗ್ರೆಸ್ಗೆ. ಅಂಥ ಬಲಿಷ್ಠವಾಗಿರ್ತಕ್ಕಂಥ ಕಾಂಗ್ರೆಸ್ಸು ಹಂತಂತವಾಗಿ ಕೆಳಗೆ ಬರ್ತಾ ಇದೆ ಅಂದರೆ ನಿಮ್ಮಂಥ ಪ್ರಾಮಾಣಿಕವಾದ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರು ಒಂದಷ್ಟು ಜನ ಇದ್ದಿರಲ್ಲ ನೀವು, ನಿಮ್ಮಿಂದ ಬಿಟ್ಟು ನೋಡ್ರಿ. ನೀವು ಪ್ರೆಸ್ ಮೀಟಲ್ಲಿ ಇದ್ರಲ್ಲ, ನೀವು ಪಕ್ಷ ಬಿಟ್ಟು ನೋಡ್ರಿ, ಮತ್ತೆ ಫಿನಿಕ್ಸ್ ಹಂಗೆ ಎದ್ದು ಬರ್ತದದು. ನೀವು ಬಿಡ್ತೀವಿ ಅನ್ನೋ ಕರ್ಕೊಂಡವ್ರಿಲ್ಲ, ಅದಕ್ಕೆ ಪಾಪ ಅಲ್ಲೇ ಗೂಟ ವಯಸ್ಸಿಗೆ ಕೂತಿದ್ದೀರಲ್ಲ. ಆದ್ದರಿಂದ ನಿಮಗೆ ಮಾತ್ರ ಪಕ್ಷ ಇರ್ಬೋದು, ನಾವು ಎಲ್ಲಿರ್ತೀವೋ ಅಲ್ಲಿಗೆ ಲೈನ್ ಆಗಿರ್ಬೇಕು. ಯಾರು ನಾವು ಮಾತು ಕೊಡ್ತೀವಿ ಅವ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಕೊಟ್ಟಿರ್ತಕ್ಕಂಥದ್ದನ್ನ ಲಂಚ ಮೋಸ ಇಲ್ಲದೆ ಆ ಒಂದು ಸೀಟ್ಗೆ ಪ್ರಾಮಾಣಿಕವಾಗಿ ದುಡಿಬೇಕು ಅಂತ ಹೇಳ್ಕೊಟ್ಟಿರೋದ್ರಿಂದ ನಾನು ಕೊಟ್ಟಿರ್ತಕ್ಕಂಥ ಅಧಿಕಾರದಲ್ಲಿ ಇಲ್ಲಿವರೆಗೂ ಎಲ್ಲಿ ಕೈ ಗಲೀಜು ಮಾಡ್ಕೊಂಡಿದ್ದೆ ಪ್ರಾಮಾಣಿಕವಾಗಿ ದುಡಿತಾ ಬಂದಿದ್ದೀನಿ. ಕಾಂಗ್ರೆಸ್ನಲ್ಲಿ ಎಷ್ಟು ಜನ ಪ್ರಾಮಾಣಿಕರವರೇ ರೀ ಪಾಪ, ಅನೇಕ ಜನ ಮುಖಂಡರು. ಬೇಕಂದ್ರೆ ನನಗೆ BJP ಕಾಂಗ್ರೆಸ್ನಲ್ಲೇ ಒಡನಾಟ ಜಾಸ್ತಿ, ಕಾಂಗ್ರೆಸ್ನಲ್ಲೇ ಸ್ನೇಹಿತರು ಜಾಸ್ತಿ. ಎಲ್ಲ ಥರ ಶಕ್ತಿ ಇರೋಂಥ ಮುಖಂಡರುಗಳು, ಯುವಕರು, ಬಿಟ್ಟರೆ ಯುದ್ಧ ಮಾಡಿ ಗೆದ್ದು ಬರ್ತೀನಿ ಅನ್ನೋ ತಾಕತ್ತಿರ್ತಕ್ಕಂಥ ಸೈನಿಕರು ಅನೇಕ ಜನ ಅವರೇ. ಗಾಡಿ ಓಡೋ ಡ್ರೈವರೇ ಸರಿ ಇಲ್ಲ ಪಾಪ. ಬಹುಶಃ ಡ್ರೈವರು ಶಾಮಿಲ್ ಡ್ರೈವರ್ ಇದ್ದಂಗೆ, ಅವನು ಎಲ್ಲಿ ಬೇಕಾ ಹಂಸ ಸಿಕ್ಕಿರಿ ಎಗರಿಸ್ಬಿಡ್ತಾರೆ. ಹಿಂದ್ಗಡೆ ಇರೋ ಸೈನ್ಯ ನಮ್ಮ ಮಿಲಿಟ್ರಿ ಅವ್ರು ಬಿದ್ದೋಗ್ಬಿಡ್ಲಿ ಅಂತ. KPCCಗೆ ದೂರ ಹೊತ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀರ, ಆರ ಕೊಡಕ್ಕೆ ಬಂದ್ಬಿಟ್ಟಿದ್ರು ಅಂತ ಹೇಳ್ತೀರ. ರಾತ್ರಿ ಹೊತ್ತು ಹೋಗಿದ್ನ, ಆರ ಕೊಡಕ್ಕೆ ರಾತ್ರಿ ಹೊತ್ತು ಹೋಗಿದ್ನ ಸರ್. ಈ ತಾಲೂಕಿನ ಶಾಸಕರು ಅನೇಕ ಜನ ಮುಖಂಡರುಗಳು ಸಭೆ ಕರೆದಿದ್ದಾಗ ಆ ಸಭೆ ಒಳಗಡೆ ನಾನು ಹೇಳ್ಬಿಟ್ಟು ಹೋದೆ. 97ರಿಂದ ನನಗೊಂದು ಹುಚ್ಚು, ಹುಲ್ಲೂರು ಮಂಜಾಣಂಕಯ್ಯ ಸನ್ಮಾನ ಮಾಡಿಸ್ಕೊಬೇಕು, DK ಶಿವಕುಮಾರ್ ಬಾಯಾಗ ನನ್ನ ಹೆಸರು ಕರೆಸ್ಕೊಬೇಕು ಅನ್ನೋದು ಒಂದು ಹುಚ್ಚು ನನಗೆ. ನಾನು ಒಳಗಡೆನೆ DK ಶಿವಕುಮಾರ್ನ ಪ್ರೀತಿಸ್ತಾ ಇದ್ದೆ, ಆರಾಧಿಸ್ತಾ ಇದ್ದೆ. ನಾನು ಸಾಕಷ್ಟು ಕಾರ್ಯಕ್ರಮಗಳಿಗೆ ಹೇಳಿದ್ದೀನಿ, DK ಶಿವಕುಮಾರ್ ನನ್ನ ಆರಾಧ್ಯ ದೈವ ಅಂತ ಹೇಳಿದ್ದೀನಿ. ನಿಜವಾದ ಪ್ರೀತಿಗೆ, ನಿಜವಾದ ಪ್ರಾರ್ಥನೆಗೆ ಬೆಲೆ ಸಿಗ್ತದೆ ಅನ್ನೋದಕ್ಕೆ ನಾನು ಒಂದು ನಿದರ್ಶನ. ಪ್ರಯತ್ನ ಸೋಲ್ಬೋದು, ಪ್ರಾರ್ಥನೆ ಯಾವತ್ತೂ ಸೋಲಲ್ಲ ಅನ್ನೋದಕ್ಕೆ ಮೊನ್ನೆ DK ಶಿವಕುಮಾರ್ ಬಾಯಿಂದ ನನ್ನ ಹೆಸರು ಕರ್ಸ್ಕೊಳ್ಳೋ ಮಟ್ಟಕ್ಕೆ ಇವತ್ತು ದೇವ್ರು ನಾನು ತಗೊಂಡೋದ್ನಲ್ಲ, ಅದಕ್ಕೆ ನನಗನ್ನಿಸ್ತು ಪ್ರಾಮಾಣಿಕತೆಗೆ, ಪ್ರಾರ್ಥನೆಗೆ ಬೆಲೆ ಸಿಗ್ತದೆ ಅಂತೇಳಿ ನಾನು ರಾಜಕಾರಣ ಮಾಡಿಗೆ ಬಂದಿರೋನು. DK ಶಿವಕುಮಾರ್ ಸಾಹೇಬ್ರಿಗೆ ಆರ ಕೊಟ್ಟು ಅಲ್ಲಿಗೆ ಬಂದಿದ್ರು. ಇವ್ರು ಯಾವ ಪಕ್ಷ ತೋರಿಸ್ರಿ ಅಂತ ಹಿಂಗೆಲ್ಲ ತೋರಿಸ್ತೀಯಲ್ಲಪ್ಪ. ನಾನು ಓಪನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೆ, ನೀನು ಅಲ್ಲೇ ಇದ್ದೆ, ಯಾಕೆ ಸ್ವಂತ ಹೋಗ್ಬಿಟ್ಟೆ, ಅಲ್ಲೇ ಕೇಳ್ಬೋದಾಯ್ತಲ್ಲ ನಮ್ಮ ಅಧ್ಯಕ್ಷಕ್ಕೆ ಯಾಕೆ ಆರ ಕೊಡಕ್ಕೆ ಬಂದಿದೆಯಾ ಅಂತ. DK ಶಿವಕುಮಾರ್ ಸಾಹೇಬರು ನರೇಂದ್ರ ಮೋದಿ ಅವ್ರಿಗೆ ಮತ್ತೆ ಅಮಿತ್ ಶಾ ಅವ್ರಿಗೆ ಆರ ಕೊಟ್ಟು ರಾಜ್ಯಕ್ಕೆ ಏನಾನ ಕೊಡುಗೆ ತರೋಣ ಅಂತ ಹೋಗಿದ್ರು. DK ಶಿವಕುಮಾರ್ ಸಾಹೇಬರು BJP ಸೇರಿದ್ರ? ನನ್ನ ರಾಜ್ಯದ ಜನರಿಗೆ ಒಳ್ಳೇದಾಗ್ಲಿ ಅಂತೇಳಿ ಅವರು ಪ್ರಧಾನಮಂತ್ರಿಗಳನ್ನ, ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಏನಾದರೂ ಕೊಡುಗೆ ತರೋಣ ಅಂತ ಹೋಗಿದ್ರು. ಸೇಮ್ ಅದೇ ಥರ ನಾನು ಸಹ ನನ್ನ ಹಾಲು ಉತ್ಪಾದಕ ಬಂಧುಗಳಿಗೆ, ನನ್ನ ತಾಲೂಕಿಂತಲೂ ಹೆಚ್ಚು ಬೇರೇನಲ್ಲ, ಮೊದಲನೇದು ನನ್ನ ತಾಲೂಕು ಹಾಲು ಉತ್ಪಾದಕರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂದರೆ ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿಗಳು, ಇವತ್ತಿನ KPCC ಅಧ್ಯಕ್ಷರು, ಅವರ ಸಹೋದರ DK ಸುರೇಶ್ ಅವರು ಆ ಸಂಸ್ಥೆಗೆ ಅಧ್ಯಕ್ಷರಾಗ್ತಾರೆ. ಅವ್ರ ಆಶೀರ್ವಾದ ಇರಬೇಕು. ಅವ್ರ ಆಶೀರ್ವಾದ ಇದ್ದರೆ ನನ್ನ ಹಾಲು ಉತ್ಪಾದಕ ಬಂಧುಗಳಿಗೆ ಒಳ್ಳೆಯದಾಗ್ತದೆ ಅಂತೇಳಿ ಅವ್ರಿಗೆ ಒಂದು ಆರ ಕೊಡೋದು, ಗೌರವ ಸೂಚಿಸೋದು ನನ್ನ ಧರ್ಮ. ಮೇಲಾಗಿ ಅದು ಆ ಕುಟುಂಬ ನಂದು ಸರ್. DK ಶಿವಕುಮಾರು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ಇದ್ದಂಗೆ,
ಡಿ.ಕೆ. ಸುರೇಶ್ ಅವ್ರನ್ನ ಕಾವಲು ಕಾಯ್ತಾರ ಅಣ್ಣಪ್ಪ ಸ್ವಾಮಿ ಇದ್ದಂಗೆ ಸರ್. ಸುರೇಶ್ ಅಣ್ಣನ ಮಾತನ್ನ ವಿನಾಯಿಸಿನೂ ಸಹ ನನಗೆ ಸಾಹೇಬರು ಡಿ.ಕೆ. ಶಿವಕುಮಾರ್ ಸಾಹೇಬರು ಈ ತಾಲೂಕಲ್ಲಿ ಜಮೀನು ಮಾಡೋದಕ್ಕೆ ಆಶೀರ್ವಾದ ಮಾಡವ್ರೆ. ಇಂಥ ಅನೇಕ ಬೊಮ್ಮೂಲು ಮತ್ತು KMF ಇಂದ ಒಂದು ಘಟಕನ ಮಾಡಬೇಕು ಅಂತೇಳಿ ಜಾಗ ತಗೊಬೇಕು ಅಂತ ಹೋದಾಗ ಸಾಕಷ್ಟು ಜನ ವಿರೋಧ ಮಾಡಿರು. ಆ ವಿರೋಧ ಮಾಡಿದಾಗೂ ಸಹ ಕನಕಪುರದಲ್ಲೇ ಮಾಡೋಣ ಅನ್ನೋಂಥ ಒಂದು ಅಭಿಪ್ರಾಯವನ್ನ ನಮ್ಮ ಸುರೇಶ್ ಅಣ್ಣವರು ವ್ಯಕ್ತಪಡಿಸಿದಾಗೂ ಸಹ ಇಲ್ಲಣ್ಣ ಆಗಲೇಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡಿ ಕೇಳಿದಾಗ ಹೇಳಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಅದಕ್ಕೆ ಪರ್ಮಿಷನ್ ಸಹ ಕೊಟ್ಟು ಆಯ್ತು ಮಾಡೋದು ಅಂತೇಳಿ ಪ್ರೀತಿಯಿಂದ ಅವತ್ತು ನನಗೆ ಆಶೀರ್ವಾದ ಮಾಡವ್ರೆ. ಚುನಾವಣೆಗೆ ಮುಂಚೆ ಹೇಳಿದ್ದೆ, ಅಣ್ಣ ನೀವು ಮುಖ್ಯಮಂತ್ರಿ ಆಗಿರ್ತೀರಣ್ಣ, ಅಷ್ಟೊತ್ತಿಗೆ ಅವತ್ತು ನಿಮ್ಮ ಕೈ ಪೂಜೆ ಮಾಡಿಸ್ತೀನಣ್ಣ ಅಂತ ಹೇಳಿದ್ದೆ ನಾನು. ಆ ಕಾಲನೂ ಬಂದರೂ ಬರ್ಬೋದು, ಅವರು ಮುಖ್ಯಮಂತ್ರಿ ಆದಾಗೆ ಅಲ್ಲಿ ಘಟಕ ಆಗ್ಬೋದು. ಅದಕ್ಕಂತಾನೆ ದೈವಲೀಲೆ ಒಂದೊಂದೇ ಸ್ಟೆಪ್ಪು ಹತ್ರಕ್ಕೆ ಬಂದಿರೋದು. ಅವ್ರಿಗೆ ಆರ ಕೊಡೋದು ತಪ್ಪು ಅಂತ ಹೇಳೋದಕ್ಕೆ ನಿಮ್ಗೆ ಯಾವ ಹಕ್ಕೈತೆ ಸ್ವಾಮಿ? ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತೀರ. KPCCಗೆ ಅರ್ಜಿ ಹಾಕಕ್ಕ ದುಡ್ಡು ಕಟ್ಸ್ಬಿಟ್ಟು ಕರ್ಕೊಂಡು ಹೋದಂಥವ್ರು ನೀವು. ವೆಂಕಟರಮಣಯ್ಯನ ಮೇಲೆ BBMP ಒಳಗೆ ಇಷ್ಟು ಕೋಟಿ ಹೊಡೆದವ್ರು, ಅಷ್ಟು ಕೋಟಿ ಹೊಡೆದವ್ರು, ಫೈಲ್ ತಂದು ಕೊಟ್ಟವ್ರು ನೀವು. KPCCಗೆ ಹೋಗಿ ದೂರು ಕೊಡೋಣ ಅಂತ ಕರ್ಕೊಂಡು ಹೋದವ್ರು ನೀವು. ಇನ್ನು ಪಾಪ ಅವತ್ತು ನೀವು ಕ್ಯಾಂಡಿಡೇಟ್ ಅಂತೇಳಿ ನಿಮ್ಮ ದುಡ್ಡು ನಾನೇ ಕಟ್ಟಿದ್ದೀನಿ, ಇನ್ನು ವಾಪಸ್ ಕೊಡಲ್ಲ. ನಿಮ್ಮದು ಒಂದು ದುಡ್ಡು ಕಟ್ಕೊಂಡು ಹಿಡಿಯತ್ಗೆ ಬಂದೆ ನಾನು. ಇವತ್ತು ಯಾವ ಪಕ್ಷ ಅಂತ ಸ್ಪಷ್ಟೀಕರಣ ಕೊಡ್ರಿ ಅಂತ ಕೇಳ್ತೀನಿ. ಈ ಕಾಂಪೌಂಡ್ ಬಿಟ್ಟು ಆಚೆ ಬಂದಾಗ ನಾನು ಯಾವ ಪಕ್ಷ ಅಂತ ಸ್ಪಷ್ಟೀಕರಣ ಕೊಡ್ತೀನಿ. ಪಕ್ಷಕ್ಕಿಂತಲೂ ವ್ಯಕ್ತಿ ಯಾರು ಅಂತ ನೋಡ್ಬಿಟ್ಟು ನಾನು ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ಟೆ ನಾನು ಕೆಲಸ ಮಾಡೋದು. ಅವತ್ತು ನಾವು ಹಿಂದೆನೂ ಸಹ ಅನೇಕರು ನಮ್ಮನ್ನು ಕೇಳಿರು, ಮುನೇಗೌಡರಿಗೆ ಮಾಡ್ತೀರಾ, ಧೀರಜ್ ಅವ್ರಿಗೆ ಮಾಡ್ತೀರಾ, ಇಲ್ಲ ಕಾಂಗ್ರೆಸ್ಸಾಗೆ ಉಳ್ಕೊಂಡು ಸುಮ್ಮನೆ ಇದ್ಬಿಡ್ರಿ ಅಂತಲೂ ಹೇಳಿದ್ರು. ಇಲ್ಲ ನಮ್ಮ ಓಟ್ ತಗೊಂಡು ಯಾರು ಗೆಲ್ಲಕ್ಕೆ ಶಕ್ತಿ ಇದೆ, ಅವ್ರ 3 ಜನದಲ್ಲಿ ಯಾರು ಒಳ್ಳೆಯವರು ಅನಿಸ್ತದೆ ಅವ್ರಿಗೆ ಮಾಡೋದು ಅಂತ ಹೇಳಿದಾಗ ಅವ್ರ 3 ಜನದಲ್ಲಿ ನಾವು ನೋಡಿದ್ವಿ. ಈ ತಾಲೂಕಿಂದ ಏನು 1% ಧೀರಜ್ ಅವ್ರಿಗೆ ಋಣ ಇರಲಿಲ್ಲ. ನನಗೆ ಒಳ್ಳೇದಾಗದೇ ಇರ್ಬೋದು, ಅನೇಕ ಜನ ಬಡವ್ರಿಗೆ ಅವ್ರ ಕಡೆಯಿಂದ ಒಳ್ಳೇದಾಗಿತ್ತು. ಕೋವಿಡಲ್ಲಾಗಿತ್ತು, ಸ್ಕೂಲ್ ಮಕ್ಕಳಿಗಾಗಿತ್ತು, ಕಣ್ಣು ಆಪರೇಷನ್ ಆಗಿತ್ತು, ಅನೇಕ ಜನ ಹಾಸ್ಪಿಟ್ಲ್ ಬಿಲ್ ಕಟ್ಟಿದ್ರು, ಅನೇಕ ಜನ ನಮ್ಮ ತಾಯಂದ್ರು ಪುಣ್ಯಕ್ಷೇತ್ರಗಳು ನೋಡ್ಕೊಂಡು ಬಂದಿದ್ರು. 10 ವರ್ಷ ಇದ್ರಲ್ಲ, ನಿಮ್ಗೆಲ್ಲ ಸರ್ಕಾರ ಇತ್ತು, ದೇವ್ರು ಕೊಟ್ಟಂಗೆಲ್ಲ ಇತ್ತು. ಈ ಕೆಲಸನ ಯಾರೋ ಚಿಕ್ಕ ಹುಡುಗರು ಬಂದು ಮಾಡೋಕ್ಕೆ ಮುಂಚೆ ನೀವೇ ಮಾಡಿಬಿಟ್ಟಿದ್ರೆ ನಿಮ್ಮನ್ನು ಯಾರು ಬಿಟ್ಟು ಹೋಗೋರು ಸ್ವಾಮಿ? ಕೋವಿಡಲ್ಲಿ ನೀವು ಕೈಯಿಂದ ಊಟ ಹಾಕಿದ್ರಾ? ಹೇಳ್ರಿ, ನೀವು ಕೋವಿಡಲ್ಲಿ ಕೈಯಿಂದ ಊಟ ಹಾಕಿದ್ದೀರಾ? ನಿಮ್ಮನ್ನು ಸೋಲ್ಸಿದ್ದು ಯಾರು ಅಲ್ಲ, ಮೊನ್ನೆ ವೆಂಕಟರಮಣಯ್ಯನವರೇ, ಕೋವಿಡ್ ಊಟನೇ ನಿಮ್ಮನ್ನು ಸೋಲ್ಸಿದ್ದು. ಕೋವಿಡಲ್ಲಿ ಬಿಲ್ ಮಾಡಿಸಿದ್ರಲ್ಲ, ಅದೇ ನಿಮ್ಮನ್ನು ಸೋಲ್ಸಿದ್ದು. ಯಾರ್ಯಾರು ಕೋವಿಡಲ್ಲಿ ಒಳ್ಳೇದು ಮಾಡಿದ್ರು ಅವರೆಲ್ಲರೂ ಗೆದ್ದವ್ರೆ. ಯಾರ್ಯಾರು ಕೋವಿಡಲ್ಲಿ ದುಡ್ಡು ಮಾಡಿದ್ರಿ ನೀವೆಲ್ಲರೂ ಸೋತಿದ್ದೀರ. ಸುತ್ತಮುತ್ತ ಇರೋ ತಾಲೂಕಿಗೆ ಪಾಪ ಎಲ್ಲ ಒಂದ್ಸಾರಿ ಅನಾಲಿಸಿಸ್ ಮಾಡ್ಕೊಳ್ರಿ. ಅದರಿಂದ ಸುಮ್ಮನೆ ರಂಗರಾಜಣ್ಣ ಸೋಲಿಸ್ದ, BC ಅಣ್ಣನ್ನು ಸೋಲಿಸ್ದ, ಭಿಕ್ಷೆ ಕೊಟ್ಟಿದ್ದೆ. ಭಿಕ್ಷೆ ಕೊಡೋಷ್ಟು ಯೋಗ ಆಯ್ತಾ ನಿಮಗೆ? ಆ ಮಟ್ಟದಾಗ ಇದ್ದೀರ ನೀವು. ನಿಮ್ಮ ಹತ್ರ ಭಿಕ್ಷೆ ಕೇಳೋಷ್ಟು ಕಳಪೆನ ನಾನು? ಚುನಾವಣೆನ ನೇರವಾಗಿ ಎದುರುಗಡೆ ನಿಂತು ಚುನಾವಣೆ ಮಾಡೋದು ನಾನು. ಸೋತ್ರ ಪರವೆಲ್ಲ, ಗೆದ್ರು ಪರವೆಲ್ಲ. ನಾನು ಎಲ್ಲಿವರೆಗೂ ಕೈ ಗಲೀಜು ಮಾಡ್ಕೊಳಲ್ಲ ಅಲ್ಲಿವರೆಗೂ ನೀವು ಸೋಲ್ಸಕ್ಕಾಗಲ್ಲ. ನಾನು ಎಂದು ಬಡವ್ರ ಕಳ್ಳು ಕೀಳ್ತೀನಿ, ಬಡವ್ರ ಹೊಟ್ಟೆ ಕೈ ಹಾಕ್ತೀನಿ, ಅಧಿಕಾರಿಗಳಿಗೆ ಹಿಂಸೆ ಕೊಡ್ತೀನಿ, ಕಾಂಟ್ರಾಕ್ಟರ್ಗಳಿಗೆ ಹಿಂಸೆ ಕೊಡ್ತೀನಿ, ಅವತ್ತು ನಾನು 100ಕ್ಕೆ 100 ಸೋಲ್ತೀನಿ. ನಾನು ಚುನಾವಣೆಗೆ ನಿಲ್ಲ. ಯಾಕಂದರೆ ನನಗೆ ಗೊತ್ತದೆ 100 ರೂಪಾಯಿ ಕಷ್ಟ ಏನು ಅಂತ ಗೊತ್ತಿದೆ. ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ಕಾಗದೆ ತಂದೆ ಸತ್ತಾಗ ಮಣ್ಣು ಮಾಡೋಕ್ಕೆ ಕಾಸಿಲ್ಲದೆ ಒದ್ದಾಡಿರೋರು ನಾವು. ಅಂಥ 100 ಕುಟುಂಬ ಐತಿ, ಇವತ್ತು 1000 ಕುಟುಂಬ ಐತಿ. ದೊಡ್ಡಬಳ್ಳಾಪುರದಲ್ಲಿ ಎಷ್ಟೋ ಒಂದಷ್ಟು ಜನಕ್ಕೆ 1 ಲಕ್ಷಕ್ಕೆ 2 ಲಕ್ಷಕ್ಕೆ ಬೆಲೆ ಇಲ್ಲದೆ ಇರ್ಬೋದು. ಇಲ್ಲಿರ್ತಕ್ಕಂಥವ್ರಿಗೂ 1 ಲಕ್ಷಕ್ಕೆ ಬೆಲೆ ಗೊತ್ತಿಲ್ಲದೆ ಇರ್ಬೋದು. 1 ಲಕ್ಷ ದುಡಿಬೇಕಾದ್ರೆ ನಮ್ಮವ್ರು ಇವತ್ತೂ ಸಹ ವರ್ಷಾಂಗಟ್ಲೆ ಮಕ್ಳಿಗೆ ಮೋಸ ಮಾಡ್ಕೊಂಡು, ಹೆಂಡತಿಗೆ ಮೋಸ ಮಾಡ್ಕೊಂಡು ಕುಡಿಕಿರ್ತಕ್ಕಂಥ ತಂದೆಗಳವ್ರು ಇವತ್ತು. ಏನೋ ಮಕ್ಕಳು ಭವಿಷ್ಯಕ್ಕಾಗಲಿ ಅಂತ.
ಅಷ್ಟೆಲ್ಲ ಕಷ್ಟ ಕಣ್ಣೆದುರುಗಡೆ 250 ರೂಪಾಯಿ ಸಂಬಳಕ್ಕೆ ನಾನು ಡೈರಿ ಒಳಗಡೆ ಡಬ್ಬ ತೊಳ್ಕೊಂಡು ಜೀವನ ಮಾಡಿಗೆ ಬಂದಿರ್ತಕ್ಕಂಥದ್ದು ನಾನು ಇವತ್ತು ಅಧಿಕಾರಿಗಳಿಗೆ ಹಿಂಸೆ ಕೊಟ್ಟು ಲಂಚ ವಸೂಲಿ ಮಾಡ್ತೀನ? ನಿಮಗೆ ಮಾನವೀಯತೆ ಇದ್ದಿದ್ರೆ ನನ್ನ ಮೇಲೆ ಅಟ್ರಾಸಿಟಿ ಹಾಕ್ರಿ ಅಂತೇಳಿ ಎಲೆಕ್ಷನ್ 3 ದಿವಸ ಇದ್ದಂಗ ನೀವು ಮಾಡೋದು. ಆ ನೋವೇನು ಅಂತ ಅನುಭವಿಸಿರೋರು ನನಗೆ ಗೊತ್ತು ಸರ್. ಚುನಾವಣೆ ಟೈಮಲ್ಲಿ ಒಂದು ಎದುರಾಳಿನ ಎದುರಿಸೋದು ಒಂದಾದರೆ ಇಲಾಖೆನ ಕೈಯಾಗಿ ಇಟ್ಕೊಂಡು ಟಾರ್ಚರ್ ಕೊಡಿಸ್ತಿರಲ್ಲ, ಅದು ನೋವು ಆಗ್ತದೋ ಇಲ್ಲವೇ ಹೇಳಿ. ಕೆಲವು ಜನ, ಅನೇಕ ಜನ ನಂಗೆ ಮೆಸೇಜ್ ಮಾಡಿರು, ಎಲ್ಲ ಕರೆಕ್ಟಾಗಿದ್ದೀಯಪ್ಪ, ನೀನು ಯಾಕೋ ಕೋಪ ಮಾಡ್ಕೊಂಡು ಅಂದ್ಬಿಟ್ಟೆ ಅಂತ. ಆ ನೋವು 3 ನೈಟ್ 4 ನೈಟ್ ನಿದ್ಗೆಟ್ಟಿದ್ದೀನಿ. ಪೊಲೀಸ್ ಇಲಾಖೆಯಿಂದ ಸುಳ್ಳೋ ಸರಿನೋ ಆಮೇಲೆ ಅದು ಸ್ಪಷ್ಟೀಕರಣ ಕೊಡೋದು. ಪೊಲೀಸ್ ಇಲಾಖೆಯಿಂದ ಯಾಕೆ ಟಾರ್ಚರ್ ಕೊಡಿಸ್ತೀರ? ತಪ್ಪು ಮಾಡಿದರೆ ಅವ್ರು ಸ್ವತಂತ್ರ ಕೊಡ್ರಿ, ಅವ್ರು ಅರೆಸ್ಟ್ ಮಾಡ್ತಾರೆ, ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ನಾನು ಆ ಪದ ನಂದಿದ್ದೀನಿ. ಆ ಕೆಲಸ ಮಾಡೋರು ಆ ಕ್ಯಾಟಗರಿಗೆ ಸೇರಿದವರು ಅಂತ. ನೀವು ಆ ಕೆಲಸ ಮಾಡಿಲ್ಲ ಅಂದರೆ ನಾನು ಕ್ಷಮೆ ಯಾಚಿಸ್ತೀನಿ, ಬೇಷರತ್ತಾಗಿ ಕ್ಷಮೆ ಯಾಚಿಸ್ತೀನಿ. ಆ ಕೆಲಸ ಮಾಡಿಲ್ಲ ಅಂತೇಳಿ ನೀವು ಪ್ರಮಾಣ ಮಾಡಿರಿ ಪಾಪ. ಎಲ್ಲಿನೂ ನಾನು ಕೈಗಲೀಜು ಮಾಡ್ಕೊಂಡಿಲ್ಲ, ಎಲ್ಲಿನೂ ನಾನು ಲಂಚ ಹೊಡಿಲ್ಲ, ಅಭಿವೃದ್ಧಿ ಮಾಡಿದೆ ಅಂತ ಹೇಳಿರಿ ಪಾಪ. ಎಲ್ಲ ಬೆಂಗಳೂರಾಗೆ ಬುಕ್ ಮಾಡ್ಕೊಂತಿದ್ರಿ ಹೋಟ್ಲಾಗ, ಇಲ್ಲಿ ಬಂದು ಪೂಜೆ ಮಾಡ್ತಿದ್ರಿ ನೀವು. ನಿಮಗೆ ಫ್ಲೆಕ್ಸ್ ಹಾಕ್ಸೋಕೆ ದಮ್ಮಿರಲಿಲ್ಲ ಸ್ವಾಮಿ. ಇವತ್ತಿನ ಶಾಸಕರು ನೇರವಾಗಿ ಕರೀತಾರೆ, ಕೊಡ್ತಾರೆ, ಫ್ಲೆಕ್ಸು ಹಾಕ್ತಾರೆ, ಎಲ್ಲನೂ ಮಾಡ್ತಾರೆ, ಪಬ್ಲಿಸಿಟಿನೂ ಮಾಡ್ತಾರೆ. ಪ್ರಾಮಾಣಿಕಕ್ಕೆ ಯಾರ ಕಾಂಟ್ರಾಕ್ಟರ್ ನಮ್ಮನ್ನು ಬದುಕಲಿ ಬಿಡ್ರಿ ಅಂತ ಬಿಟ್ಟವ್ರೆ, ನೀವು ಬಿಟ್ಟಿದ್ರಾ? ಡೈರಿ ತಗೊಂಡು ಸ್ವಂತ ಏನೋ ಕೂಲಿ ಮಾಡಿದ್ರು, ಸಂಬಳ ಬರ್ಕೊಳಲ್ಲ, ಹಂಗೆ ಬರೀರ, ಇವ್ನು ಕೊಟ್ಟನ, ಅವ್ನು ಕೊಟ್ಟನ, ಇವ್ನು ಕೊಟ್ಟನ ಎಲ್ಲ ಲಿಸ್ಟ್ ಮಾಡ್ತಿದ್ರಿ ನೀವು. ಅದಕ್ಕೆ ಜನನ ಲಿಸ್ಟ್ ಮಾಡಿದ್ರಿ ಹೆಂಗೆ ಮಾಡಬೇಕು ಅಂತ. ನಿಮ್ಮ ತಪ್ಪುಗಳನ್ನ ನೀವು ತಿದ್ದುಗಣದೆ ನಾನೇನಾದರೂ ಆ ಪಕ್ಷದಾಗ ಬಂದ್ಬಿಟ್ರೆ ಈ ಧೂಳು ಹಿಡಿದ್ರಪ್ಪ ಇಲ್ಲಿ ಆಚೆಗೆ ಬಿಸಾಕ್ತಾರೆ ಅಂತ ಪಾಪ ಈ ಸುತ್ತು ಗೋಡೆ ಕಟ್ತಾರೆ, ಗೋಡೆಗೆ ಅಲ್ಲಲ್ಲಿ ಬಂದ್ಬಿಟ್ಟಾರು ಅಂತ ಅರ್ಜಿ ಹಾಕಿದ್ದೀನ ಬರ್ತೀನಿ ಅಂತ. ಅವಾಗ ಹೇಳಿದ್ದೀನಿ, ಪಕ್ಷಕ್ಕಿಂತಲೂ ವ್ಯಕ್ತಿನೇ ಮುಖ್ಯ ನನಗೆ. ವ್ಯಕ್ತಿಗತ ಕೆಲಸ ಮಾಡ್ತೀನಿ ನಾನು. ಯಾವ ಪಕ್ಷಕ್ಕೂ ಬರ್ತೀನಿ ಅಂತ ನಾನು ಅರ್ಜಿ ಹಾಕಿಲ್ಲ, ಹಾಕೋದು ಇಲ್ಲ. ನೀವೇನು ಒಂದಷ್ಟು ಜನ ಇದ್ರೆ ನೀವು ಖಾಲಿ ಆಗ್ಬಿಟ್ರೆ ಕಾಂಗ್ರೆಸ್ ಮತ್ತೆ ಫಿನಿಕ್ಸ್ ಹಂಗೆ ಎದ್ದು ಬರ್ತದೆ. ಮತ್ತೆ ಹೇಳ್ತೀನಿ ಕೇಳ್ರಿ, ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ಸಿನ ಮುಖಂಡರುಗಳು, ಪ್ರಾಮಾಣಿಕರು ಅನೇಕ ಜನ ಅವರೇ, ಸದೃಢವಾಗವ್ರೆ. ಅವ್ರು ಎಲ್ಲರೂ ಮತ್ತೆ ಆಕ್ಟಿವ್ ಆಗ್ಬೇಕಂದ್ರೆ ನೀವು ಪಕ್ಷ ಬಿಡ್ಬೇಕು. ಮೊದಲು KPCC ಅವ್ರು ನಿಮ್ಮನ್ನು ನಾಚಿಕೆ ಹಾಕಿ ನೋಡ್ಲಿ, ಅವ್ರ ಆಸೆ ನೆರವೇರ್ತದೆ. ನೀವು ಇಲ್ಲೇ ಇರ್ರಿ, ಇನ್ನು 4 ಎಲೆಕ್ಷನ್ ಕೊಡ್ತೀನಿ ಸರ್, ನಿಮ್ಮ ಆಸೆ ನೆರವೇರೋದೇ ಇಲ್ಲ. ಅದ್ರ ಬಗ್ಗೆ KPCC ಅಧ್ಯಕ್ಷರು ಎಲ್ಲವನ್ನ ಯೋಚನೆ ಮಾಡ್ತಾರೆ. ಅವರು ಹೆಂಗ್ ತೀರ್ಮಾನ ತಗೊಂಬೇಕು, ಗಟ್ಟಿಯಾಗಿ ತೀರ್ಮಾನವನ್ನು ತಗೊಂತಾರೆ. ನಾವು ಯಾರೋ ನಿಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಅರ್ಜಿ ಹಾಕಿಲ್ಲ, ಹಾಕೋದೂ ಇಲ್ಲ. ಇದನ್ನು ತಿಳ್ಕೊಂಬಿಡಿ. ನಾವು ಯಾರನ್ನೂ ಬಾಯಿ ಮಾತಿಗೆ ಅಟ್ಟ ಏರ್ಸಕ್ಕೆ ಹೋಗೋದು, ಇಂದ್ರಚಂದ್ರ ಮಾಡೋದು ನಮ್ಮ ಜಾಯಮಾನದಲ್ಲಿ ಬಂದಿಲ್ಲ. ಎಷ್ಟು ದಿನ ನೀವು ಪ್ರಾಮಾಣಿಕವಾಗಿರ್ತೀರಾ ಅಷ್ಟು ದಿನ ನಿಮ್ಮ ದೇವರು ಅಂತಲೇ ಹೇಳ್ತೀವಿ. ಇವತ್ತಿನ ನಮ್ಮ ಶಾಸಕರಿಗೂ ನಾವು ಹೇಳಿದ್ದೀವಿ, ಅಣ್ಣ PDOಗಳ ಹತ್ರ ಕೈ ಇಡ್ಬಾಡ್ರಿ, VAಗಳ ಹತ್ರ ಕೈ ಇಡ್ಬಾಡ್ರಿ, ಸಣ್ಣ ಪಣ್ಣ ಇವ್ರಿಗೆ ಇದು ಮಾಡಬೇಡ್ರಿ ಅಂತ. ಅಂಥದ್ದೆಲ್ಲಾದ್ರೂ ನಮ್ಮ ಶಾಸಕರಿಗೆ ಬಂದದೆ ಅಂತ ಸಾಕ್ಷಿ ಸಮೇತ ಕೊಡಪ್ಪ, ಅವ್ರಿಗೂ ಹೇಳ್ಬಿಟ್ಟು ಬಂದ್ಬಿಡ್ತೀವಿ ನಾವು, ನಿಮ್ಮ ಜೊತೆ ಇರಲ್ಲಣ್ಣ ಅಂತ. ನಾವು ಧೀರಜ್ಜನ್ನ ಹೆಸರಿಗೆ ಜಾಸ್ತಿ ಬೆಲೆ ಕೊಟ್ಟಿರೋದು, ಅವ್ರು ಮಾಡಿರ್ತಕ್ಕಂಥ ಸೇವೆಗೆ ಅವ್ರ ಜೊತೆಗಿರೋದು ನಾವು. ಒಂದ್ಸಾರಿ ಯಾರನ್ನ ಕಳಿಸ್ಕೊಡಲ್ಲ ನೋಡು, ಒಂದು ದಿವಸಕ್ಕೆ 10 ಜನ ಆದ್ರೂ ಹೋಗಿರ್ತಾರೆ. ಮದುವೆ ಮಾಡ್ತೀನಿ, ನಮ್ಮ ಅಪ್ಪನ ಹಾಸ್ಪಿಟ್ಲಾಗವ್ರೆ, ಕಷ್ಟದಾಗಿದ್ದೀವಿ ಅಂತೇಳಿ ಕನಿಷ್ಠ ಒಂದು ದಿವಸಕ್ಕೆ 10 ಜನ 5,5 ಸಾವಿರ ಇಸ್ಕೊಂಬರೋರವ್ರೆ, 10 ಸಾವಿರ ಇಸ್ಕೊಂಬರೋವ್ರೆ, ಹಾಸ್ಪಿಟ್ಲ್ ಬಿಲ್ ಕಟ್ಟಿಸ್ಕೊಳೋರವ್ರೆ. ಅಂಥದ್ದು ಒಂದು ತೋರ್ಸಪ್ಪ ನೀವು. ಬೂತ್ ಕಾಸು ಎತ್ಕೊಂಡೋದ ಅಂತ ದೂರ ಆಗ್ತಿರಲ್ರಿ. ಅಷ್ಟೊಂದು ಕೆಳಮಟ್ಟಕ್ಕೆ ಇಳಿದಿದ್ದೀನ. ಒಂದು ಪಟ್ಟಿ ಮಾಡಿಬಿಡ್ರಿ ಸ್ವಾಮಿ, ನೀವು ಒಂದು ವರ್ಷಕ್ಕೆ ನೀವೆಷ್ಟು ದಾನ ಧರ್ಮ ಮಾಡಿದ್ದೀರಾ, ಎಷ್ಟು ಜನ ಬಡವ್ರಿಗೆ ಸಹಾಯ ಮಾಡಿದ್ದೀರಾ ಅಂತ ನಂದೊಂದು ಪಟ್ಟಿ ಮಾಡಿರಿ. ಓರಲ್ಲ, ನಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಕೇಳ್ತೀನಿ, ನೀವು ಒಂದು ವರ್ಷಕ್ಕೆ ಎಷ್ಟು ಜನಕ್ಕೆ ದಾನ ಧರ್ಮ ಮಾಡಿದ್ದೀರಾ, ಎಷ್ಟು ಜನ ಬಡವ್ರ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ದೀರಾ, ಎಷ್ಟು ಜನ ಕಣ್ಣೀರು ನೀವು ಒರೆಸಿದ್ದೀರಾ, ಒಂದು ಪಟ್ಟಿ ಮಾಡ್ರಿ. ನಂದು ಒಂದು ಪಟ್ಟಿ ಮಾಡು ನೀನು. ನಾವು ಪಬ್ಲಿಸಿಟಿ ತಗೊಳ್ಳದೇ ಇರ್ಬೋದು, ಕಷ್ಟ ಅಂತ ಬಂದವ್ರನ್ನ ನನ್ನ ಹತ್ರ 100 ರೂಪಾಯಿ ಇದ್ದರೆ 50 ರೂಪಾಯಿ ಆದರೂ ಕೊಟ್ಟು ಕಳಿಸಿದ್ದೀನಿ. ನಾನೇನು ಎಲ್ರಿಗೂ ಬಿಲ್ಡಿಂಗ್ ಕಟ್ಕೊಟ್ಟಿದ್ದೀನಿ ಅಂತ ಹೇಳಲ್ಲ. ಇವತ್ತು ನನ್ನ ಜೊತೆಗೆ ಇರೋರೆಲ್ಲ ಯಾರು ಅಂದರೆ ನಿಜವಾಗ್ಲೂ ಪ್ರಾಮಾಣಿಕವಾಗಿ ಕಷ್ಟದಾಗ ಸಹಾಯ ಪಡ್ಕೊಂಡಿರೋಂಥವ್ರು. ಯಾರ ಮನೆ ಕಷ್ಟ ಅದೇ ಅಂದರೆ ನಾವು ಅಲ್ಲಿ ಇರ್ತೀವಿ, ಯಾರ ಮನೆಗೆ ಎಡ ಬಿದ್ದದೆ ಅಂದರೆ ಅಲ್ಲಿ ಮಣ್ಣು ಮಾಡೋವರೆಗೂ ಇರ್ತೀವಿ, ಯಾರ ಮನೆಗೆ ಹಾಸ್ಪಿಟ್ಲಾಗವ್ರೆ ಅಂದರೆ ಅವ್ನು ನೀಚೆ ಬರೋವರೆಗೂ ಕೇಳ್ತಾ ಇರ್ತೀವಿ ಏನಾಯಿತು ಅಂತ.
ಅಂಥದ್ದು ಒಂದು 2-3 ಏನೋ ನಾವು ಮಾಡಿರೋದಿದ್ರೆ ಎಲ್ರಿಗೂ ಬೇಡ, ಪ್ರಾಮಾಣಿಕವಾದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮಾಡಿರೋದಿದ್ರೆ ನೀನು ಪಟ್ಟಿ ಕೊಟ್ಟರೆ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಪ್ಪ. ಅದಾದ್ಮೇಲೆ ಇನ್ನೊಂದು ಆರೋಪ ಮಾಡಿದ್ರಿ, ಪಾಪ ಲಕ್ಷ್ಮಣ್ ಅವರು ಕಣ್ಣ ರಕ್ತ ಸುರಿಸ್ಕೊಂಡ್ಬಿಟ್ರು ಅಂತ. ಕಾಲಿಷ್ಟು ತೆಗ್ಸ್ ನೋಡು ಸ್ವಾಮಿ, ಇವತ್ತು ಲಕ್ಷ್ಮಣ್ ಅವ್ರ ಜೊತೆ ಎಷ್ಟು ಸಾರಿ ಮಾತಾಡಿದ್ದೀನಿ, ನೆನ್ನೆ ಎಷ್ಟು ಸಾರಿ ಮಾಡಿದ್ದೀನಿ. ನೀವು ಮಾತಾಡಿದ್ದ ಆಡಿಯೋ ಅವ್ರು ಕಳಿಸ್ದೆ ಪಾಪ. ಇವತ್ತು ಇದ್ರೆ ಸದಾಶಿವನಗರದ ಮನೆಗೆ ಅವರೇ ಜರ ಬಂದು ಮಲ್ಕೊಂಬಿಟ್ಟವ್ರೆ, ನಿನ್ನ ಮಾತುಗಳು ಕೇಳಿ ಅವ್ರ ಪಾಪ. ನಾನಿವತ್ತು ನೀವು ಪ್ರೆಸ್ ಮೀಟಿಗೆ ಬರಬೇಕು ಅಂತ ಕೇಳಿದ್ದೆ, ಮೈಗೆ ಹುಷಾರಿಲ್ಲದೆ ಜ್ವರ ಬಂದು ಮಲ್ಗವ್ರವರು. 7 ವರ್ಷ ಆಗಿದೆ ನಾನು ಆ ಪ್ರಾಜೆಕ್ಟ್ ಮುಗಿಸಿ ಈಚೆ ಬಂದು. ಆ ಪ್ರಾಜೆಕ್ಟನ್ನು ಆನಂದ್ ಅಣ್ಣನ ಹ್ಯಾಂಡ್ ಓವರ್ ಮಾಡಿ, ಒಂದು ಕಾಂಪೌಂಡ್ ಹಾಕಿರಲಿಲ್ಲ, ಏನೂ ಇಲ್ಲ, ಎತ್ತೂ ಇಲ್ಲ, ಇನ್ನು ರಿಜಿಸ್ಟರ್ಗಳು ನಡೀತಾ ಇದ್ವು. ಅವಾಗೇ ಕಾಂಪೌಂಡ್ ಹಾಕಕ್ಕೆ ಕಣ್ಣ ನೀರು ಬರ್ಸ್ಬಿಟ್ರು, ರಕ್ತ ಕಣ್ಣೀರು ಸುರಿಸ್ಬಿಟ್ರು, ಹುಷಾರು ಅಂತ ಹೇಳ್ಬಿಟ್ರು ಅಂತ ಹೇಳ್ದಲ್ಲ, ಅದೊಂದನ್ನು ಪ್ರೂವ್ ಮಾಡು. ಲಕ್ಷ್ಮಣ್ ಅವರು ಸಹ ಓನರ್ ಅಲ್ಲ ಸರ್, ಫಸ್ಟ್ ತಿಳ್ಕ ತಲೆಗೆ ನೀನು. GKVK ಸೊಸೈಟಿಗೆ ನಾವು ಅದನ್ನು ಜಮೀನನ್ನು ಮಾಡಿದ್ದು, ನಾನು ಒಬ್ಬ ಮಧ್ಯವರ್ತಿ ಬ್ರೋಕರು, ನನಗೆ ಮೇಲ್ನವರು ಲಕ್ಷ್ಮಣ್ಣವರು, ಅವರು ಮಧ್ಯವರ್ತಿಗಳೇ. ಎಲ್ಲಿ ಯಾರು ಏನು ವ್ಯವಹಾರ ಮಾಡ್ಯವ್ರೆ ಅಂತಲೇ ಗೊತ್ತಾಗಲ್ಲ. ಲಕ್ಷ್ಮಣ್ಣವ್ರ ಹತ್ರ ಎಲ್ಲ ಟೋಕನ್ ಹಾಕೋಣಕ್ಕೆ ಹೋಗಿದ್ಯಾ, ಅವ್ರು ಏನೋ ಒಂದು ಹೇಳಿರ್ಬೋದು ನಿನಗೆ. ಯಾರು ಎಲ್ಲೇ ಔಟ್ ಮಾಡಿರೋ ಟೋಕನ್ ಹಾಕೋಣದಷ್ಟೇ ನಿನ್ನ ಕೆಲಸ. ಆ ಟೋಕನ್ ಹಾಕೋಣಕ್ಕೆ ಹೋದಾಗ ಅವ್ರೇನೋ ಹೇಳಿರ್ಬೋದು, ನೀನು ಹೇಳಿರೋ ಮಾತೇನಾದರೂ ಅವ್ರು ಹೇಳಿದರೆ ನೀನು ಕೂಡ ಶಿಕ್ಷೆಗೆ ನಾನು ಅನುಭವಿಸೋಕೆ ರೆಡಿ ಇರ್ತೀನಿ. ಇನ್ನು ಇದುವರೆಗೂ ಲೆಕ್ಕ ಮಾಡಿಲ್ಲ ಸರ್, ಲೆಕ್ಕ ಮಾಡಿ ದೊಡ್ಡ ಲೆಕ್ಕ ಮಾಡಿದರೆ ಅವರೇ ಇನ್ನೂ 2 ಕೋಟಿ ಕೊಡ್ಬೇಕು ನನಗೆ ಮತ್ತು 700 ಸಳಿ ನಂಜಪ್ಪನಿಗೆ. ನಾವು ರಕ್ತ ಕಣ್ಣೀರು ಬರ್ಸಕ್ಕೆ ಹೋಗಿದ್ದೀವಿ. ಇವತ್ತು ಇನ್ನೂ ಪ್ರಾಜೆಕ್ಟ್ ನಡೀತಾ ಅದಲ್ಲ. ಪಾಪ ಲಕ್ಷ್ಮಣ್ ಅವರು ಅವರಲ್ಲ, ಸದಾಶಿವನಗರದಾಗೆ ಅವರಲ್ಲ. ಹೋಗಿ ಕೇಳ್ರಿ ಲಕ್ಷ್ಮಣ್ ಅವ್ರನ್ನ. ನಾನು ಕಾಂಗ್ರೆಸ್ಗೆ ಬರ್ತೀನಿ ಅಂತ ಎಂದಾನ ಒಂದು ದಿವಸ ನಾನು ಅವ್ರನ್ನ ಕೇಳಿದ್ರೆ, ನೀನು ಏನು ಹೇಳಿದೀಯ ಆರೋಪಗಳಿಗೆ ಎಲ್ಲಕ್ಕೂ ನಾನು ಶಿಕ್ಷೆ ಅನುಭವಿಸ್ತೀನಿ, ಪ್ರಮಾಣನೂ ಮಾಡ್ತೀನಿ. ಒಂದು ದಿವಸ ನಾನು ಲಕ್ಷ್ಮಣ್ ಅವ್ರಿಗೆ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಕೇಳಿಲ್ಲ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಬರೋವಾಗ ಲಕ್ಷ್ಮಣ್ ಅವ್ರನ್ನ ಜೊತೆಲಿ ಕರ್ಕೊಂಬಂದು, ಇದು ಬಾಯಿಲ್ಲ ನೀನು ನನ್ನ ಜೊತೆಗಿಂತಲೂ ನಿನ್ನ ಜೊತೆ ಚೆನ್ನಾಗವನಿ ಅಂತೇಳಿ ಕರ್ಕೊಂಬಂದರು. ಅವತ್ತು ಲಕ್ಷ್ಮಣ್ ಅವ್ರು ಹೇಳಿದ್ರೆ, ನಾನು ಸುಮ್ಮನೆ ಮನೆಗಿದ್ನಪ್ಪ, ಕರ್ಕೊಂಬಂದ್ಬಿಟ್ಟು ಏನು ಮಾಡೋದು ಅಂದರು. ಇರಲಿ ಬಿಡೋಣ, ನೀವು ಅನ್ನ ಕೊಟ್ಟಿದ್ದೀರಾ, ನೀವು ಬರೋದ್ರ ಧರ್ಮ ಅದೇ, ನ್ಯಾಯ ಅದೇ ಅಂತ ಹೇಳಿದೆ. ಲಕ್ಷ್ಮಣ್ ಅವ್ರಿಗೆ ನಾನು ಅರ್ಜಿ ಹಾಕಿದ್ದಂತೆ, ಇವರೆಲ್ಲರೂ ಹೋಗಿ ಎಂಟ್ರಮಣಿ ಕೇಳಿರಂತೆ, ಎಂಟ್ರಮಣಿ ಅಂದ್ಬಿಟ್ಟು ಭಿಕ್ಷೆ ಕೊಟ್ರಂತೆ. ಭಿಕ್ಷೆ ಕೊಡೋಂಥ ನೇಚರೇ ನಿಮಗಿಲ್ಲ, ಭಿಕ್ಷೆ ಕೊಡೋಂಥ ವ್ಯಕ್ತಿತ್ವನೂ ನಿಮ್ದಲ್ಲ. ನಿಮ್ಮ ಹತ್ರ ಭಿಕ್ಷೆ ತಗೊಳೋರು ಅದು ಎಂಥವ್ರು ತಗೊಂತಾರೋ ನಂಗೆ ಗೊತ್ತಿಲ್ಲ. ನಿಮಗಿಂತಲೂ ಮುಂಚೆ ನಾನು ಲೀಡರ್ ಆಗಿದ್ದವನು, ನಿಮಗಿಂತಲೂ ಮುಂಚೆ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದವನು, ನಿಮಗಿಂತಲೂ ಮುಂಚೆ ನಾನು ತಾಲೂಕು ಮಟ್ಟದ ಲೀಡರ್ ಆಗಿದ್ದನು ಸರ್. ಹಂಗೆ ನಾನು ಭಿಕ್ಷೆ ಕೊಟ್ಟಿದ್ರೆ ನಿಮಗೆ ಸತ್ಯ ಹೇಳ್ತೀನಿ ಕೇಳ್ರಿ. RG ವೆಂಕಟಾಚಲಯ್ಯನವರು, ವೀರಪ್ಪ ಮೊಯ್ಲಿಯವರು, ರಂಗರಾಜು ಅವರು, MG ಶ್ರೀನಿವಾಸ್ ಅವರು, ನಿಮಗೆ ಈ ತಾಲೂಕಲ್ಲಿ ಭಿಕ್ಷೆ ಕೊಟ್ಟಿರೋದು ಅವರು. ಭಿಕ್ಷೆ ತಗೊಂಡವ್ರು ನೀವು. ಹಂತವಾಗಿ RG ಸಾಹೇಬ್ರನ್ನ ಮುಗಿಸಿರಿ, ಹಂತವಾಗಿ ವೀರಪ್ಪ ಮೊಯ್ಲಿ ಅವರು ಎಲೆಕ್ಷನ್ಗೆ ಏನು ಮಾಡಿರಿ ಅಂತ ಪಾಪ ಕಣ್ಣ ನೀರು ಹಾಕೊಂಡು ಲಕ್ಷ್ಮಣ್ ಹೇಳಿರು ಅಂದ್ರಲ್ಲ. ಕಣ್ಣ ನೀರು ಹಾಕೊಂಡು ಈ ರಾಜ್ಯ ಕಂಡಂಥ ಒಬ್ಬ ಧೀಮಂತ ನಾಯಕ ವೀರಪ್ಪ ಮೊಯ್ಲಿ ಸಾಹೇಬ್ರು ಹೇಳಿರು, ಎಂಥ ಫ್ರಾಡ್ಗೆ ಸಹಾಯ ಮಾಡಿದೆ ನಾನು ಅಂತ. ನನ್ನ ಮೇಲೆ ಹೇಳ್ತೀಯ ನೀನು? ವೀರಪ್ಪ ಮೊಯ್ಲಿ ಸಾಹೇಬ್ರು, ನಾನು ರಂಗರಾಜಣ್ಣು ಎಲ್ಲ MG ಶ್ರೀನಿವಾಸ್ ಹೋದಾಗ ಹೇಳಿರು, ಇದನ್ನ ಚುನಾವಣೆಗೆ ಹೆಂಗೆ ಪಟ್ಟಿ ಬರೆದಿದ್ದ ಅಂತ, ಊಟ ಹಾಕಿದ್ನೆಲ್ಲ ಪಟ್ಟಿ ಬರ್ಕೊಂಬಂದಿದ್ದ ಅಂತ. RG ಸಾಹೇಬ್ರು ಮುಗಿಸಿರಿ, ವೀರಪ್ಪ ಮೊಯ್ಲಿ ಸಾಹೇಬ್ರು ಕೊಟ್ಟೆ ಕೈ. ರಂಗರಾಜಣ್ಣಗೆ ಏನೇನು ಮಾಡಿದೆ ಅಂತ ಅವ್ರು ಇನ್ನೂ ಅವರಲ್ಲ, ಜೊತೆಗೆ ಅವರಲ್ಲ. MG ಶ್ರೀನಿವಾಸ್ ಅವ್ರಿಗೆ ಏನು ಮಾಡಿದೆ ಅಂತ ಗೊತ್ತಲ್ಲ. ಎಲ್ರಿಗೂ ಭಿಕ್ಷೆ ಕೊಟ್ಟವ್ರಿಗೆ ಮೋಸ ಮಾಡಿದ್ ನೀನು. ಅವರು ನಿಂಗೆ ಭಿಕ್ಷೆ ಕೊಟ್ಟಿರೋದು, ನೀನೇನು ಯಾರಿಗೂ ಭಿಕ್ಷೆ ಕೊಟ್ಟಿಲ್ಲ. ತಿರ್ಗ ಮೇಲೆ ಪದೇ ಪದೇ ಹೊಡೆಯಂಥ ಹಾವು ನೀನಲ್ಲ, ಸತ್ತೋಗಿರೋ ಹಾವು. ಅದು ನೋಡಿದ್ರೆ ನಮಗೆ ಅವಮಾನ ಆಗ್ತದೆ. ಆದರೂ ಇದೊಂದು ಜನಗಳಿಗೆ ತಪ್ಪು ಸಂದೇಶ ಹೋಗ್ಬಾರ್ದು ಅಂತ ಇವತ್ತು ನಮ್ಮ ಮನಸ್ಸಾಗಿರೋದನ್ನೆಲ್ಲ ಸ್ಪಷ್ಟವಾಗಿ ಇವತ್ತು ಹೇಳ್ಬಿಡ್ಬೇಕಂತ ತೀರ್ಮಾನ ಮಾಡಿ ಕರೆದಿದ್ದೀನಿ. ಬೊಮ್ಮೂಲಿಗೆ ನಿಂತಾಗ ಮೊನ್ನೆ DK ಶಿವಕುಮಾರ್ ಸಾಹೇಬ್ರು ಬಾದಾಮಿಗೆ ಹೋಗ್ಬೇಕಾದ್ರೆ ನಿಮ್ಮನ್ನಿಬ್ಬರನ್ನು ಕಾರ ಕುಂಡ್ರಿಸ್ಕೊಂಡು ಹೋದ್ರು ಏರ್ಪೋರ್ಟ್ ಗಂಟ. ಆಯ್ತು ಹುಷಾರಾಗಿ ಎಲೆಕ್ಷನ್ ಮಾಡೋ, ಇನ್ನೇನು ಮಾಡ್ಬೇಕು ಹೇಳೋ ಅಂತಂದಾಗ, ಅಣ್ಣ ವೆಂಕಟರಮಣಯ್ಯನವ್ರು ನಮ್ಮ ಪರವಾಗಿ ಎಲ್ಲಿ ಓಟ್ ಕೇಳೋದು ಬೇಡೋಣ ಅಂತ ಹೇಳಿದ್ದೀನಿ ನಾನು. ಅವತ್ತಿದ್ದಂಥ JDSನವ್ರು ಎಲ್ಲರೂ ವೆಂಕಟರಮಣಯ್ಯನವ್ರಿಗೆ ಎಗನಿಸ್ಟ್ ಇದ್ರು. ಅವ್ರು ಬಂದರೆ ನಾವು ಓಟ್ ಹಾಕಲ್ಲ ಅನ್ನೋ ಥರ ಮಟ್ಟಕ್ಕಿತ್ತು. ಅಣ್ಣ ಅದಕ್ಕೆ ಇವ್ರು ಎಲ್ಲಿ ನಾನು ಪರವಾಗಿ ಓಟ್ ಕೇಳೋದು ಬೇಡೋಣ, ರಂಗರಾಜಣ್ಣ RG ಸಾಹೇಬ್ರು ಇಬ್ಬರು ಸಾಕೋಣ ಅಂತ ಹೇಳಿದ್ದೀನಿ. ತಿರ್ಗಿ ನಾನು ಯಾರದೇ ಮನೆಗೆ ಹೋದ್ರು ನಾನು ಪರ್ಮಿಷನ್ ಕೊಡ್ಸೋಣ ಅಂತ ಇಷ್ಟು ಕೇಳಿದ್ದೀನಿ. ಅವತ್ತು DK ಶಿವಕುಮಾರ್ ಸಾಹೇಬ್ರು ಹಿಂದಕ್ಕೆ ತಿರ್ಗಿ ನೋಡಿರು, ಯಾರು ರನ್ನಿಂಗ್ MLA ಬೇಡ ಅಂತಾನೆ ಅಂತ.
ಬಟ್ ತಾಲೂಕಿನ ಚಿತ್ರಣ ಏನು ಅನ್ನೋದು ನಮಗೆ ಗೊತ್ತಿತ್ತು. ಅವತ್ತು ಯಾವ ಮನೆಗೂ ಬಂದು ವೆಂಕಟರಮಣಯ್ಯನವ್ರು ನಾನು ಓಟ್ ಹಾಕ್ರಿ ಅಂತ ಕೇಳಲಿಲ್ಲ ಸರ್. ಅವ್ರ ತಮ್ಮ ರಾಮಣ್ಣವರಾದರೂ ಆ ಪಂಚಾಯತಿಯಲ್ಲಿ ಬಂದಿದ್ರು, ಆ ಪಂಚಾಯತಿಯಲ್ಲಿ ಕೆಲವು ಮನೆಗಳಿಗೆ ಬಂದು ಪಾಪ ಕೇಳಿದರು. ವೆಂಕಟರಮಣಯ್ಯನವ್ರು ಫೋನಲ್ಲಿ ಮಾತಾಡಿರ್ಬೋದು, ಫೋನಲ್ಲಿ ಓಟ್ ಕೇಳಿರ್ಬೋದು, ಇಲ್ಲ ಕೊಡೋರ ಹತ್ರ ಒಂದು ಸ್ವಲ್ಪ ಕಾಸು ಇಸ್ಕೊಂಬಂದು ಕೊಟ್ಟಿರ್ಬೋದು. ನೀವು ಕೊಟ್ಟ ಕಾಸಿಗೆ ಚುನಾವಣೆ ಆಗ್ತದ? ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು ಅಂತಲೂ ಪಟ್ಟಿ ಇದೆ, ಅದರಲ್ಲಿ ನೀವು ಎಷ್ಟು ಕೊಟ್ರಿ ಅಂತಲೂ ಪಟ್ಟಿ ಇದೆ. KMF ಭಿಕ್ಷೆ ಹಾಕಿದ್ದೀನಿ ಅಂತೇಳಿ ನಾನು KMF ನಾನು ಒಂದು ದಿವಸ ನಾನು ಕೇಳ್ದೋನೇ ಅಲ್ಲ, KMF ನನಗೆ ಕೊಡ್ರಿ ಅಂತ. KMF ಅಂದ್ರೇನೆ ನಂಗೆ ಗೊತ್ತಿಲ್ಲ, ಹೊಸ್ದಾಗಿ ಗೆದ್ದೋಗಿದ್ದೀವಿ, ನನಗೇನಂತ ಏನೂ ಗೊತ್ತಿಲ್ಲ. ಬಟ್ ನಾವು ರಾಜ್ಯದ ನಾಯಕರ ಮನಸ್ಸಲ್ಲಿತ್ತು. ಯಾಕಂದರೆ ಅಪ್ಪಯ್ಯಣ್ಣವರು 100ಕ್ಕೆ 100 ಯಾವುದೇ ಕಾರಣಕ್ಕೂ ಸೋಲಲ್ಲ ಅನ್ನೋದು ಇಡೀ 13 ತಾಲೂಕಲ್ಲಿ ಗೊತ್ತಿತ್ತು. ಅಂಥವ್ರ ಮೇಲೆ ಹೈಯೆಸ್ಟ್ ಓಟ್ ತಗೊಂಡಿರೋ ದೆಸೆ ಏನೋ ಕರ್ಟಸಿಗೆ ನಮ್ಮ ರಂಗರಾಜಣ್ಣವರು ಅವರೆಲ್ಲ ಹೋಗಿ ಕೇಳಿರ್ಬೋದು ಯಾವುದನ್ನ ಒಂದು ಕೊಡ್ರಿ ಅಂತ. ಬಟ್ ನಾನು ಮಾತ್ರ ಯಾರನ್ನೂ ಕೇಳಿದ್ದೀನಿ. DK ಶಿವಕುಮಾರ್ ಸಾಹೇಬ್ರನ್ನಾಗಲಿ, ನಮ್ಮ ಸುರೇಶ್ ಅಣ್ಣನಾಗಲಿ, MLC ರವಣ್ಣನಾಗಲಿ, ಯಾರನ್ನೂ ನಂಗೆ KMF ಕೊಡ್ರೋಣ ಅಂತ ನಾನು ಅವ್ರೇನು ಪ್ರಮಾಣ ಮಾಡಿರ್ತೀನಿ ಅಂತ ಹೇಳೋರೆಲ್ಲ ಕಡೆಯಾಗಿ ಮಾಡ್ತೀನಿ, ಅದ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಕೇಳಿರಿಲ್ಲ. ನಮ್ಮ ರಂಗರಾಜಣ್ಣ ಚುಂಚೇಗೌಡರು ಅವ್ರೇನಾದ್ರು ಕೇಳಿದ್ರೇನೋ ನನಗೆ ಗೊತ್ತಿಲ್ಲ. ಅನಿರೀಕ್ಷಿತವಾಗಿ ಆ ಬೊಮ್ಮಲ್ ಚುನಾವಣೆ ದಿವಸ, KMF ಚುನಾವಣೆ ದಿವಸ ಇದಕ್ಕಿದ್ದಂಗೆ ಮಂತ್ರಿಮಂಡಲ ಬಿಟ್ಟು DK ಶಿವಕುಮಾರ್ ಸಾಹೇಬ್ರು ಚೇಂಬರ್ಗೆ ಬಂದಾಗ ನಮಗೆ ಶಾಕ್ ಆಯಿತು, ಯಾಕಿದ್ದು ಇವರೇ ಬಂದ್ಬಿಟ್ರಲ್ಲ ಅಂತ. ಅವಾಗ ಅವರು KMFಗೆ ಯಾರು ಹೋಗೋದಂತ ಗೊತ್ತಿಲ್ಲ, ನಾವು ಒಳಗಡೆ ಕೂತಿದ್ದೀವಿ. ಈಚೆ ಕಡೆ ನನ್ನನ್ನು ನೀನು ಅಪ್ಲಿಕೇಶನ್ ಹಾಕು ಅಂತಂದಾಗ ನಾನು ಅವತ್ತು 3 ದಿವಸ ಮುಂಚೆಗಡೆ DK ಶಿವಕುಮಾರ್ ಸಾಹೇಬ್ರ ಹತ್ರ ನೀವು ನನಗೆ ಮೋಸ ಮಾಡಿದ್ರಿ ಅಂತಂದರೆ ಕಡೆ ಒಳಗಡೆ ಒಂದು 10 ತಿಂಗಳು ನಂಗೆ ಉಪಾಧ್ಯಕ್ಷರು ಕೊಡ್ರಿ, ನನಗಿನ್ಯಾವುದು ಬೇಡ, ನಾನು ಇನ್ನೂ ಹೊಸ್ದ ಬಂದಿದ್ದು, ಅದ್ರ ಏನು ತಳ ಬಿಡೋ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ದೆ. ಅವಾಗ ನಾನು ಬೇಜಾರು ಮಾಡ್ಕೊಂಡೆ, KMF ನೀನು ಹೋಗತ್ತಿದಂಗೆ ಅದು ಯಾವುದಕ್ಕೆ ಕಳಿಸ್ಬಿಟ್ರು ನನ್ನ, ಅದು ಎತ್ತೋ ಅದು ಇಲ್ಲಿಲ್ಲಂತೆ ಅಲ್ಲಿಲ್ಲೋ ಅದಂತೆ ಅಂತ. ನನಗೆ ಯಾಕಂದರೆ ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಬೇಜಾರು ಮಾಡ್ಕೊಂಡು 3 ದಿವಸ ನಾನು ಅವ್ರಿಗೆ ಆರ ಕೊಡೋಕ್ಕೆ ಹೋಗಿಲ್ಲ. ಅವತ್ತಲ್ಲಿ ಬೊಮ್ಮಲ ಕೊಟ್ಟಿದ್ಬಿಟ್ರೆ ಆಮೇಲೆ ಕೊಡೋಕ್ಕೆ ಹೋಗಿಲ್ಲ. ಆಮೇಲೆ ಯಾರೋ ದೊಡ್ಡವ್ರು ಹೇಳಿದ್ರು, ನಿನಗೇನು ಗೊತ್ತೋ KMF ಅಂದರೆ ಹಿಂಗೆ ಅಂತೆಲ್ಲ ಹೇಳಿದ್ಮೇಲೆ ತಪ್ಪಾಯಿತು ಅಂತ ಹೋಗಿ ಹೇಳಿದೆ. ಆ ಭಿಕ್ಷೆ ಕೊಟ್ಟಿದ್ರೆ ಮೊನ್ನೆ DK ಶಿವಕುಮಾರ್ ಅವರು ಅಲ್ಲಿ ಬಂದು ಕುತ್ಕೊಳ್ಳದೆ ಹೋಗಿದ್ರೆ ನಾನು KMF ಸದಸ್ಯನಾಗ್ತಿರಲಿಲ್ಲ. ಯಾಕಂದರೆ ಅವತ್ತಿನ ಪ್ರಭಾವಿ ಮುಖಂಡರು ರೇವಣ್ಣವರು ಬೇರೆ ಒಂದು ಅಭ್ಯರ್ಥಿನ ಹಾಕಿದ್ರು. ಆ ರೇವಣ್ಣವ್ರನ್ನ ಮಣಿಸ್ಬೇಕು ಅಂದರೆ ಆ ಶಕ್ತಿ ಇದ್ದಿದ್ದು ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಒಬ್ಬರಿಗೇನೆ. ಅವ್ರು ಬಂದಲ್ಲಿ ಕುತ್ಕೊಂಡಿದ್ರು. ಅವ್ರು ಕುತ್ಕೊಂಡಿದ್ದಕ್ಕೋಸ್ಕರ ನನಗೆ ನಾನು ಏನೂ ಅಲ್ಲದ ಒಬ್ಬ ಬೇಕಾಚಿ ಸಣ್ಣ ಕಾರ್ಯಕರ್ತನ KMF ಕಳಿಸೋದ್ರಲ್ಲಿ ಶ್ರಮ DK ಶಿವಕುಮಾರ್ ಸಾಹೇಬ್ರದಿತ್ತು. ಅದಕ್ಕೆ ನಾನು ಅವ್ರ ಬಗ್ಗೆ ಇಟ್ಕೊಂಡಿದ್ದಂಥ ಗೌರವ, ಅವರು ಪೂಜಿಸ್ತಾ ಇದ್ದಂಥ ಪೂಜ್ಯ ಮನೋಭಾವನೆ ಅವೆಲ್ಲವ ಸಹ ಭಗವಂತನ ಪ್ರೇರಣೆಯಿಂದ ಅವರಲ್ಲಿ ಬಂದು ಕೂತಿರೋದು. ಬೊಮ್ಮಲ್ಗ ಫಸ್ಟ್ ಟೈಮ್ ಅವತ್ತು ಅವ್ರು ಬಂದ ಚೇರ್ ಮೇಲೆ ಕೂತಿರೋದು ಇತಿಹಾಸದಲ್ಲಿ. ಅಂದರೆ ಅದನ್ನು ಪಾಪ ನೀವೆಲ್ಲ ಹೇಳಿರ್ಬೋದು, ನನಗೆ ಗೊತ್ತಿಲ್ಲ, ನನ್ನ ಆಬ್ಜೆನ್ಸಲ್ಲಿ ನೀವು ಹೇಳಿರ್ಬೋದು. ನಾನು ಮಾತ್ರ ಯಾವತ್ತೂ ನಿಮ್ಮನ್ನು KMF ಕಳಿಸ್ರಿ ಅಂತ ಕೇಳಿಲ್ಲ, ಬೊಮ್ಮಲ್ ಚುನಾವಣೆ ಟಿಕೆಟ್ ಕೊಡ್ರಿ ಅಂತಲೇ ಕೇಳಿಲ್ಲ. ಆ ಎಲ್ಲ ಭಿಕ್ಷೆ ಕೊಟ್ಟೆ ಅಂತ ಹೇಳ್ತೀಯ. ಭಿಕ್ಷೆ ಕೊಡೋಕೆ ಅದೇನು ನಿಮ್ಮ ಆಸ್ತಿನ ಸರ್? ಪಕ್ಷದವರು ಕೊಟ್ಟಿದ್ದಕ್ಕೆ ಪಕ್ಷದ ಗೌರವ ಥರಂಗೆ ನಾನು ನಡ್ಕೊಂಡಿದ್ದೀನಿ, ಪಕ್ಷಕ್ಕೆ ಗೌರವ ತಂದಿದ್ದೀನಿ. ಮೊನ್ನೆ DK ಶಿವಕುಮಾರ್ ಸಾಹೇಬ್ರಿಗೆ ಅದೊಂದು ಪದ ಹೇಳೋದಕ್ಕೆ ಅವರೊಬ್ಬರಿಗೆ ಅರ್ಹತೆ ಇದೆ. ಅವ್ರು ಹೇಳಿದರೆ ನಾವು ಅದನ್ನು ತಲೆ ಬಗ್ಗಿಸಿ ಸ್ವೀಕರಿಸ್ತೀವಿ. ಅದು ಬಿಟ್ಟರೆ ಇನ್ನೂ ಕೆಲವು ನೀವಿನ್ನೂ ಏನೇನು ಕೇಳಬೇಕು ಅಂದ್ಕೊಂಡಿದ್ದೀರೋ ಬಹುಶಃ ನಾನು ಹೇಳಿರೋದ್ರಲ್ಲಿ ಎಲ್ಲದಕ್ಕೂ ಸ್ಪಷ್ಟೀಕರಣ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ವಿಚಾರವಾಗಿ DK ಶಿವಕುಮಾರ್ ಅವರು ಒಂದು ನಿಯೋಗ ಹೋಗಿ BC ಆನಂದ್ ಅವರು ಮಾಡಿರುವಂಥ ಅನಾನುಕೂಲಗಳ ಬಗ್ಗೆ ಮನವರಿಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅದಕ್ಕೆಲ್ಲ ಉತ್ತರ ಕೊಟ್ಬಿಟ್ನಲ್ಲ, ಕೇಳಿಸ್ಕೊಂಡಾಗಿಲ್ಲ. ಅಲ್ಲ, ಉಂಡು ಮನೆಗೆ ದ್ರೋಹ ಬಗೆ ಅಂತ ಕೀಳು ಮಟ್ಟದ ವ್ಯಕ್ತಿನೂ ನಾನಲ್ಲ. ಉಂಡು ಮನೆಗೆ ಏನು ದಕ್ಕಿಸ್ಬೇಕು ಅದನ್ನೆಲ್ಲ ದಕ್ಕಿಸಿ ಈಚೆ ಬಂದಿದ್ದೀನಿ, ಹೇಳ್ಬಿಟ್ಟು ಬಂದಿದ್ದೀನಿ. ಜೊತೆಗಿದ್ದು ಹಳ್ಳ ತೋಡೋರು ಅಲ್ಲೇ ಅವರೇ ಅಂತ ಹೇಳಿದ್ನಲ್ಲ. ಅವಾಗ ಗಡರ್ ಹಿಡ್ಕೊಂಡಿರೋರು ಪಕ್ಕದಾಗೆ ಇದ್ರು. ವೆಂಕಟರಮಣೇನು BBMPಗೆ ಎಷ್ಟು ಕಾಸು ಮಾಡ್ದ, ಎಲ್ಲೆಲ್ಲಿ ಮಾಡ್ದ ಅಂತ ಫೈಲ್ ಸಮೇತ ತಂದು ಕೊಟ್ಟವ್ರೆ. ಇವ್ರು ಪಕ್ಕದಾಗ ಕೂತ್ಕೊಂಡು ಪ್ರೆಸ್ಮೆಂಟ್ ಮಾಡಿದ್ರು. ಉಂಡು ಮನೆಗೆ ನಾನು ದ್ರೋಹ ಮಾಡಿಲ್ಲ. ಉಂಡು ಮನೆಗೆ ಪ್ರಾಮಾಣಿಕವಾಗಿ ಶಕ್ತಿ ಮೀರಿ ಕೆಲಸ ಮಾಡಿ ಬಂದಿದ್ದೀನಿ. ಅಲ್ಲಿ ಅಭ್ಯರ್ಥಿ ಸರಿ ಇಲ್ಲ ಅಂದಾಗ ಹೇಳ್ಬಿಟ್ಟು ಈಚೆ ಬಂದಿದ್ದೀನಿ. ಜೊತೆಗಿದ್ದು ಮೋಸ ಮಾಡಿಲ್ಲ. ಉಂಡು ಮನೆಗೆ ದ್ರೋಹ ಮಾಡೋ ಬುದ್ಧಿನೂ ನನಗಿಲ್ಲ. ಹೇಳಿರೋರ್ಗೆ ಅದೆಲ್ಲ ಅದೇ. ಮುಂದಿನ ತಿಂಗಳಾಗ ಅವ್ರು ಯಾವುದೋ ಚುನಾವಣೆ ZPTP ಬರ್ತದೆ, ನಿಲ್ಲಿ ಪಾಪ. ಅವರು ಶಿಸ್ತು ಅವ್ರದ್ದೆಲ್ಲ ನೋಡೋಣ. ರಾಜಕಾರಣ ಥರನೇ ಮಾಡ್ತೀನಿ. ಉಂಡು ಮನೆ ದ್ರೋಹ ಹೇಳಿರೋರು ಪಾಪ ಚುನಾವಣೆ ಬರ್ತದೆ, ಕಂಟೆಸ್ಟ್ ಮಾಡಲಿ. ಸರ್, ಈಗ ನೀವು NDA ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದೀರಾ. ಕೆಲವೊಂದು ಕಡೆ ಕಾಂಗ್ರೆಸ್ನ DCM ಹೋಲಿಕೆ ಕೂಡ ಮಾಡ್ತಾ ಇದ್ದೀರಾ. ಇದು ಪಕ್ಷನಿಷ್ಠ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿಸಲ್ವಾ ಅಂತ? ಇಲ್ಲ, ಅದು ಕೇಳ್ಬಿಟ್ಟಿದ್ದಾಳೆ ನಾನು. ನಾವು
NDA ಅಭ್ಯರ್ಥಿ ಅಂದರೆ BJP ಬೆಂಬಲಿತ ಪ್ರಾಮಾಣಿಕವಾದಂಥ JDSನ, NDA ಅಂದರೆ ಎಲ್ಲ JDS ಇರ್ತದೆ, ಪ್ರಾಮಾಣಿಕವಾದಂಥ JDS, ಪ್ರಾಮಾಣಿಕವಾದಂಥ ಕಾಂಗ್ರೆಸ್. ಯಾಕಂದರೆ ಬಿದ್ದಿರೋದು 156 ಓಟು, 156 ಓಟ್ ಇರೋದೇ ಪ್ರಾಮಾಣಿಕ JDS ಕಾರ್ಯಕರ್ತರು ಕೆಲಸ ಮಾಡವ್ರೆ, ಪ್ರಾಮಾಣಿಕ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡವ್ರು. ನನಗೆ BJP ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಮಾಡಿದೆ. ಆದ್ದರಿಂದ ಇಲ್ಲಿ ನಾನು ಒಂದು ಪಕ್ಷನ ಹೋಲಿಕೆ ಮಾಡ್ತಾ ಇಲ್ಲ. ಯಾರು ಪ್ರಾಮಾಣಿಕರು ಅವ್ರು ಕೆಲಸ ಮಾಡ್ತೀನಿ ಅಂತ ಹೋಲಿಕೆ ಮಾಡಿದ್ದೀನಿ. ಅವರು ಕಾಂಗ್ರೆಸ್ಸಲ್ಲಿ ಭಿಕ್ಷೆ ಕೊಟ್ಟಿದ್ವಿ ಅಂದ್ರಲ್ಲ, ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷದ ನಾಯಕರಾದಿರಸೆ DK ಶಿವಕುಮಾರ್ ಅವರು ಅವ್ರ ಕಡೆಯಿಂದ ನಾನು ಏನೇನು ಅನುಕೂಲ ಪಡ್ಕೊಂಡಿದ್ದೆ, ನಾನು ಏನೇನು ಸೇವೆ ಮಾಡಿದ್ದೆ ಅನ್ನೋದಕ್ಕೆ ಅದಕ್ಕೆ ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಯಾಕಂದರೆ ಅವ್ರು ಪ್ರತಿ ಕ್ಷಣ ಹೇಳಿರೋದು ನಾನು ಭಿಕ್ಷೆ ಕೊಟ್ಟೆ, ಕಾಂಗ್ರೆಸ್ ಭಿಕ್ಷೆ ಕೊಡ್ತು ಅಂತ. ಅದು ಕಾಂಗ್ರೆಸ್ ಏನು ಭಿಕ್ಷೆ ಕೊಟ್ಟಿಲ್ಲ, ನಾನು ಕೆಲಸ ಮಾಡಿದ್ದೀನಿ, ಕೂಲಿ ಕೊಟ್ಟವ್ರೆ. ಕಾಂಗ್ರೆಸ್ ಪಕ್ಷಕ್ಕೆ ನಾನು ಕೂಲಿ ಮಾಡಿದ್ದೀನಿ, ನಮ್ಮ ಅಪ್ಪನ ಕೂಲಿ ಮಾಡಿದ್ದ, ನಾನು ಕೂಲಿ ಮಾಡಿದ್ದೆ. ನಮ್ಮ ಕೂಲಿಗೆ ಅವ್ರು ಕೂಲಿ ಕೊಟ್ಟವ್ರೆ ಬಿಟ್ಟರೆ ಭಿಕ್ಷೆ ಏನು ಕೊಟ್ಟಿಲ್ಲ. ನನ್ನ ಶ್ರಮಕ್ಕೆ ಸಂಬಳ ಕೊಟ್ಟವ್ರೆ, ತಗೊಂಡಿದ್ದೀನಿ. ವಿಧಾನಸೌಧದಿಂದ ಒಂದು ಪ್ರತಿಭಟನೆ ಕೂಡ ಆಗ್ತಿದೆ. BJP ಅವರು DCMನ ರಾಜೀನಾಮೆ ಕೊಡಿಸಬೇಕು ಅಂತ. ನೀವೀಗ BJP ಪಕ್ಷದಲ್ಲಿ ಇರೋರು, ಈಗ ನಿಮ್ಮ ನಿಲುವೇನು ಸರ್? ಸರ್, ನಾನು ಈ ಸಂಸ್ಥೆ ಈ ಗೇಟ್ ಬಿಟ್ಟು ಆಚೆ ಬಂದ ಮೇಲೆ ನಾನು ಧೀರಜ್ ಅವರ ಕಾರ್ಯಕರ್ತ, BJPಯ ಕಾರ್ಯಕರ್ತ. ಈ ಸಂಸ್ಥೆಯಲ್ಲಿ ಕೂತಿರೋವರೆಗೂ, ಈ ಕಾಂಪೌಂಡ್ ಒಳಗಡೆ ಹಾಲು ಉತ್ಪಾದಕರ ಕೆಲಸ ಮಾಡೋವರೆಗೂ ನಾನು ಯಾವುದೇ ಒಂದು ಪಕ್ಷದ ಕಾರ್ಯಕರ್ತನೂ ಅಲ್ಲ, ಒಂದು ಪಕ್ಷದ ಮುಖಂಡನೂ ಅಲ್ಲ. ನಾನು ವೆರಿ ಫಸ್ಟ್ ಚುನಾವಣೆಗೆ ನಿಂತಾಗಿಂದ ಇಲ್ಲಿವರೆಗೂ ನನ್ನ ಮಾತಲ್ಲಿ ಎಲ್ಲಾದರೂ ಒಂದು ಕಡೆ ನಾನು BJP ಒಬ್ಬರಿಗೆ ಅಭ್ಯರ್ಥಿ, JDS ಒಬ್ಬರಿಗೆ ಅಭ್ಯರ್ಥಿ, ಕಾಂಗ್ರೆಸ್ ಒಬ್ಬರಿಗೆ ಅಭ್ಯರ್ಥಿ ಅಂತ ಏನಾದ್ರು ಹೇಳಿದರೆ ಅದು ಉಂಡು ಮನೆಗೆ ಮೋಸ. ನಾನು ಅವತ್ತಿಂದ ಇವತ್ತಿನವರೆಗೂ ಹೇಳ್ತಾ ಇರೋದು, ನಾನು ಈ ಕಾಂಪೌಂಡಲ್ಲಿ ಇರೋವರೆಗೂ ನಾನು ಎಲ್ಲ ಪಕ್ಷದ ಹಾಲು ಉತ್ಪಾದಕರಿಗೆ, ಎಲ್ಲ ಪಕ್ಷದ ರೈತರಿಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತಲೇ ನಾನು ಇದಕ್ಕೆ ನಮಸ್ಕಾರ ಹಾಕಿ ಒಳಗಡೆ ಬಂದಿರೋದು. ಇವತ್ತು ಹಂಗೆ ಇರ್ತೀನಿ. ಈ ಕಾಂಪೌಂಡ್ ಹೊರತುಪಡಿಸಿ ಅವರು ವ್ಯಕ್ತಿಗತವಾಗಿ DK ಶಿವಕುಮಾರ್ ನನಗಿಷ್ಟ, ಅವ್ರ ಕ್ಯಾರೆಕ್ಟರ್ ಇಷ್ಟ, ಅವ್ರು ನನ್ನ ಆರಾಧ್ಯ ದೈವ ಅಂತ ನಾನು ಒಪ್ಕೊಂಡಿದ್ದೀನಿ ಅವ್ರನ್ನ. ಆದ್ದರಿಂದ ವ್ಯಕ್ತಿಗತವಾಗಿ ಪ್ರೀತಿಸೋದೇ ತಪ್ಪ. ವ್ಯಕ್ತಿಗತವಾಗಿ ನಾನೇನಾದರೂ ಅವ್ರು ನನಗಿಷ್ಟ ಅಂತ ಹೇಳ್ಬಿಟ್ಟು ನಾನು BJPಗಿದ್ದು ಧೀರಜ್ ಅವ್ರಿಗೆ ಮೋಸ ಮಾಡಿದರೆ ಉಂಡು ಮನೆಗೆ ಮೋಸ. ಅದು ಒಬ್ರಿಗೆ ರಾಜ್ಕುಮಾರ್ ಇಷ್ಟ, ಒಬ್ರಿಗೆ ವಿಷ್ಣುವರ್ಧನ್ ಇಷ್ಟ, ಒಬ್ರಿಗೆ ಅಂಬರೀಷ್ ಇಷ್ಟ. ಹಂಗೆ ನನಗೆ ವ್ಯಕ್ತಿಗತವಾಗಿ DK ಶಿವಕುಮಾರ್ ಇಷ್ಟ. ದೊಡ್ಡಬಳ್ಳಾಪುರ ತಾಲೂಕಲ್ಲಿ ನನಗೆ ಧೀರಜ್ ಅವರೇ ಇಷ್ಟ. ನಾವು ಇಷ್ಟು ಪ್ರಶ್ನೆ ಅಲ್ಲ ಸರ್, ಈಗ ರಾಜೀನಾಮೆ ವಿಚಾರ ಬಂದಾಗ ಈಗ ಪಕ್ಷದ ನಿಲುವೊಂದು ಇರ್ತದೆ, ರಾಷ್ಟ್ರೀಯ ಪಕ್ಷಗಳ ಸಿದ್ಧಾಂತ ಕೂಡ ಇರ್ತದೆ. ಈಗ ರಾಷ್ಟ್ರೀಯ ಪಕ್ಷ ಸಿದ್ಧಾಂತದ ಪ್ರಕಾರ ಈಗ DCMನ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಈಗ ನೀವು BJPಲಿ ಇರೋದ್ರಿಂದ ನಿಮ್ಮ ಒತ್ತಾಯ ಕೂಡ ಅದೇ ಆಗಿರ್ತದ ಅಂತ? ಸರ್, ತಪ್ಪು ಮಾಡಿದರೆ ಕೊಡಲಿ ಬಿಡಿ ಸರ್, ಯಾರಾದರೂ ಆಗಲಿ. ನಾನು ತಪ್ಪು ಮಾಡಿದ್ರೇ ನಾನು ರಾಜೀನಾಮೆ ಕೊಟ್ಟು ಆಚೆ ಹೋಗ್ತೀನಿ ಅಂದಮೇಲೆ ಅವರು ತಪ್ಪು ಮಾಡಿದರೆ ರಾಜೀನಾಮೆ ಕೊಡಲಿ, ನಾನು ಬೇಡ ಅನ್ನಲ್ಲ. ಬಟ್ ಮೇಲ್ನೋಟಕ್ಕೆ ಅದು ತಪ್ಪು ಅನ್ನೋದು ಕಾಣಿಸಿದ್ರೆ ಕೊಡಲಿ, ನಂದೇನು ಅದ್ರಾಗ ಅಭ್ಯಂತರ ಇಲ್ಲ. ಬಟ್ 100 ಜನ ಇಲ್ಲಿ ನಾವು 100 ಜನ ಕುತ್ಕೊಳ್ಳೋಂಥ ರೂಮಲ್ಲಿ 1000 ಜನ ಬಂದ್ಬಿಟ್ಟು ನಮ್ಮಂಗೆ ನಾವೇ ಒದ್ದಾಡ್ಕೊಂಬಿಟ್ಟು ತುಳ್ಕೊಂಡ್ರೆ ಅದಕ್ಕೆ ನಾನು ಕಾರಣನಾ, ನೀವು ಕಾರಣನಾ? ಇರಲಿ, ತಪ್ಪಾಗಿದ್ದರೆ, ಯಾಕಂದರೆ DK ಶಿವಕುಮಾರ್ ಅವರು ಮಹಾನ್ ದೈವ ಭಕ್ತರವರು. ನಿಜವಾಗ್ಲೂ ತಪ್ಪಾಗಿದ್ದರೆ ಅವ್ರು ಯಾರ ಕೈಗೆ ಇಳಿಸ್ಕೊಂಡಲ್ಲ, 100ಕ್ಕೆ 100 ಅವರೇ ಕೊಟ್ಬಿಡ್ತಾರೆ. ಯಾರ ಕೈಗೆ ಇಳಿಸ್ಕೊಂಡು ಇನ್ನೊಂದು ಮತ್ತೊಂದು ಮಾಡಲ್ಲ. ಅವ್ರದ್ದೇನಾದರೂ ಅಲ್ಲಿ ಕೈವಾಡ ಇದ್ದು ತಪ್ಪಾಗಿತ್ತು ಅಂದರೆ ಅವ್ರ ಆತ್ಮಸಾಕ್ಷಿಗೋಸ್ಕರ ರಾಜಕಾರಣ ಮಾಡೋದು. ಅವರು ಮನಸ್ಸಾಕ್ಷಿಗೆ ಬಿಟ್ಟು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಅವರು ರಾಜಕಾರಣ ಮಾಡಲ್ಲ. ನಮ್ಮದು ನಮ್ಮ ಪಕ್ಷದ ಹೈಕಮಾಂಡ್ ಏನು ನಿಲುವು ತಗೊಂತದೆ ಅದು ನಿಲುವು ನಾವು ಭದ್ರಾಗಿರ್ತೀವಿ. ಸರ್, ಕಾಂಗ್ರೆಸ್ ನೀವು ಪ್ರೆಸ್ ಮೀಟಲ್ಲಿ ಒಂದು 2 ಪ್ರಮುಖವಾಗಿ ರಾಜಕೀಯ ವಿಚಾರ ಏನಂದರೆ, ನೀವು DK ಶಿವಕುಮಾರ್ ನಿಮ್ಮ ಆಡಳಿತ, ಮತ್ತೊಂದೆಡೆ ಈಗಿನ ಏನು ಕಾಂಗ್ರೆಸ್ ಮುಖಂಡರಿದ್ದಾರೆ ಅವ್ರು ಇರೋದ್ರಿಂದ ಏನು ಕಾಂಗ್ರೆಸ್ಗೆ ಉಳಿದಾರೆ ಅಂತ ಹೇಳಿ ಒಂದು ಮಮಕಾರ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಮಕಾರ ವ್ಯಕ್ತಪಡಿಸ್ತಿದ್ದೀರಾ. ಇದು ನೀವು ಮತ್ತೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ತಗೊಳ್ಳೋ ಮುನ್ಸೂಚನೆ ಕೊಟ್ಟಿದ್ದೀರಾ? ಇಲ್ಲ, ನೀವೆಲ್ಲ ಹಂಗೇನ ಕಾಂಗ್ರೆಸ್ ಟಿಕೆಟ್ ತಗೊಂತಾರೆ, ದಳದ ಟಿಕೆಟ್ ತಗೊಂತಾರೆ, BJP ಟಿಕೆಟ್ ತಗೊಂತಾರೆ, ಅದು ಯಾವುದೂ ಇಲ್ಲ. ರಾಜಕಾರಣ ಈ ಸಾರಿನೇ ನಿಲ್ಬಾರ್ದು ಅಂದ್ಕೊಂಡಿದ್ವಿ. ಈ ಸಾರಿ ನಿಲ್ಲದೆ ಹೋದ್ರೆ ವೆಂಕಟರಮಣಯ್ಯನವರು ಭಿಕ್ಷೆಗೆ ಇದ್ದ ಅಂತ ಜನ ತಿಳ್ಕೊಂತಾರೆ. ಸತ್ಯಕ್ಕೆ, ಪ್ರಾಮಾಣಿಕತೆಗೆ ಜನ ಓಟ್ ಹಾಕ್ತಾರೆ. ಇನ್ನು ದೊಡ್ಡಬಳ್ಳಾಪುರದಲ್ಲಿ ಪ್ರಾಮಾಣಿಕತೆ ಇದೆ, ದುಡ್ಡು ನಡೆಯಲ್ಲ ಅನ್ನೋದನ್ನು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಚುನಾವಣೆ ನಿಂತಿದ್ದು ಬಿಟ್ಟರೆ ಇನ್ಯಾವುದರಲ್ಲೋ ಹೋಗಿ ಅಭ್ಯರ್ಥಿಯಾಗಿ ಟಿಕೆಟ್ ತಗೊಂಡು ನಿಲ್ಬೇಕು ಅನ್ನೋ ಆಸೆನೂ ಇಲ್ಲ, ಆ ಒಂದು ಮನಸ್ಥಿತಿನೂ ಇಲ್ಲ. ಯಾಕಂದರೆ ಎಲ್ರಿಗೂ ಗೊತ್ತದ ಇವತ್ತು ಅವೆಲ್ಲ ಮಾಡ್ಬೇಕಂದ್ರೆ ಏನೇನೆಲ್ಲ ಬೇಕು ಅಂತ. ಬಟ್ ನಿಮ್ಮ ಅವ್ರಂಗೆ ಅವರೇ ಅವ್ನು ನಿಂತ್ಕೊಂಡ್ಬಿಡ್ತಾನಂತೆ ಆಡ್ಬಿಡ್ತಾನಂತೆ. ಯಾರು ಇಲ್ದಾಗ ನಾನು ಇದ್ದೀನಿ ಅನ್ನೋದು ಒಂದು ಗುಣ ನಂದದು ಅವತ್ತಿಂದ ಇವತ್ತಿನವರೆಗೂ ಬಂದಿರೋದು.
ಇಲ್ಲಿ ಯಾರು ಇಲ್ಲಪ್ಪ ಅಂದರೆ ನಾನು ಇದ್ದೀನಿ ಬಿಡಪ್ಪ ಅಂತ ಹೇಳ್ತೀನಿ. ಹಂಗೇನು ಯಾವುದೇ ಈಗ ಹೋಗಿ ಎಲ್ಲೋ ಒಂದು ಕಡೆ ನಿಂತ್ಕೊಳ್ಳೋದ ಮಾಡೋದ ಏನಿಲ್ಲ. ಈಗ ಸದ್ಯಕ್ಕೆ ನಮ್ಮ ಶಾಸಕರು ಸದೃಢವಾಗವ್ರೆ, ಶಾಸಕರು ಆನೆಸ್ಟಾಗವ್ರೆ, ಪ್ರಾಮಾಣಿಕವಾಗವ್ರೆ. ನಾವು ಅವಾಗ ಹೇಳಿದ್ವಿ ಯಾರು ಪ್ರಾಮಾಣಿಕವಾಗಿರ್ತಾರೆ ಅವ್ರ ಜೊತೆಗಿರ್ತೀವಿ ಅಂತ. ಇವತ್ತಿಗೆ ನಮ್ಮ ಮನಸ್ಸಿಗೆ ಶಾಸಕರು ಪ್ರಾಮಾಣಿಕವಾಗವ್ರೆ, ಆನೆಸ್ಟ್ ಆಗವ್ರೆ, ನಾವು ಅವ್ರ ಜೊತೆಗಿರ್ತೀವಿ. ಅವ್ರಿಗೆ ಬಲಗೈ ಬಂಟನಾಗಿ ಕೆಲಸ ಮಾಡ್ಕೊಂಡು ಅವ್ರ ಜೊತೆ ಪ್ರಾಮಾಣಿಕ ಕಾಯ ವಾಚ ಮನಸ್ಸ ನಾವು ಕೆಲಸ ಮಾಡ್ಕೊಂಡು ಅವ್ರ ಜೊತೆಗಿರ್ತೀವಿ. ಸರ್, ಇನ್ನೊಂದು ನೀವು ಪತ್ರಿಕಾಗೋಷ್ಠಿ ಉದ್ದಕ್ಕೂ ನಾವು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ, ವ್ಯಕ್ತಿ ಯಾರು ಚೆನ್ನಾಗಿರೋ ಅವ್ರ ಜೊತೆಗಿರ್ತೀವಿ ಅಂತ ಹೇಳ್ತಾ ಇದ್ದೀರಾ. ಈಗ ನಾಳೆ ಧೀರಜ್ ಅವರು ಒಂದು ವೇಳೆ ಸೋಲೋದು ಬೇಡ, ಅವರು ಇರಲಿ ಸೋತರು, ಆಗ ನೀವು BJP-ಯಲ್ಲಿ ಇರ್ತೀರಾ, ಧೀರಜ್ ಅವ್ರ ಜೊತೆಗಿರ್ತೀರಾ, ಅಥವಾ ನೀವು ಪ್ರಾಮಾಣಿಕವಾಗಿ ಪಕ್ಷದ ಜೊತೆ ಇರ್ತೀರಾ, ಅಥವಾ ನಿಜವಾಗ್ಲೂ ಈಗಲೇ ಓಪನ್ ಆಗಿ ನೀವು ವ್ಯಕ್ತಿಗಳ ಜೊತೆ ಇರ್ತೀರಾ, ಪಕ್ಷಕ್ಕಿಂತ ವ್ಯಕ್ತಿಗಳ ಜೊತೆ ಇರ್ತೀರಾ ಅನ್ನೋದೇ ಸ್ಪಷ್ಟವಾಗಿ ಹೇಳಿ ಸರ್. ಸರ್, ನಾನು ನೀವು ಕೇಳಿದ ಪ್ರಶ್ನೆ ಭಾಳ ಒಳ್ಳೆಯದು. ಇರಿ ಆಗೋಯ್ತು, ಭಾಳ ಸಮಯ ತಗೊಂಡ್ಬಿಟ್ರು. ನೀವು ಕೇಳಿದ್ದ ಪ್ರಶ್ನೆ, ಅವ್ರು ಕೇಳಿದ ಪ್ರಶ್ನೆಗೆ ಹೇಳ್ಬಿಡ್ತೀನಿ. ನಿಜವಾಗ್ಲೂ ಈಗೂ ಹೇಳ್ತೀನಿ, ಸ್ಪಷ್ಟಪಡಿಸ್ತೀನಿ, ಪಕ್ಷಕ್ಕಿಂತಲೂ ವ್ಯಕ್ತಿನೇ ಮುಖ್ಯ ನನಗೆ. ಸೋಲ ಮಾತೇ ಇಲ್ಲ. ಧೀರಜ್ ಅವ್ರು ಸೋತ್ರೆ ಆ ಮಾತು ವಾಪಸ್ ತಗೊಳ್ರಿ, ಸೋಲ ಮಾತೇ ಇಲ್ಲ. ಯಾಕಂದ್ರೆ ಅವ್ರ ಜೊತೆ ನಮ್ಮಂಥವ್ರು ಒಂದಷ್ಟೇ ನಿಯತ್ತಿರೋರಿದ್ದೀವಿ, ಪ್ರಾಮಾಣಿಕರಿದ್ದೀವಿ, ಸದೃಢ ಶಕ್ತಿಯುತವಾದ ಸೈನ್ಯ ಇದ್ದ ಸೋಲ ಮಾತಿಲ್ಲಿ. ಆದ್ರಿಂದ ಧೀರಜ್ ಅವರ ವ್ಯಕ್ತಿತ್ವದ ಜೊತೆನೇ ಇರ್ತೀನಿ, ಬಿಟ್ರೆ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಲ್ಲ.